ಮಾರ್ನಿಂಗ್. ನಾವೆಲ್ಲ ನಿಂತ್ಕೋಣ. ಸತ್ಯವೇದಗಳನ್ನ ಕೀರ್ತನೆಗಳು 153 Let's stand up and turn our Bibles to Psalms 150. ಕೊನೆಯ ಕೀರ್ತನೆ ನಾವೆಲ್ಲರೂ ಭಾಗಿ ಓದುವವರಾಗಿದ್ದೇವೆ. We're going to read together Psalms 150. ಎಲ್ಲರೂ ಸತ್ಯವೇದಗಳನ್ನ ಕೀರ್ತನೆಗಳು 150 ನಿಂತ್ಕೊಳ್ಳಿ. ಪ್ರಾರಂಭಿಸೋಣ. ಯಾವನಿಗೆ ಸ್ತೋತ್ರ, ನಮ್ಮೆಲ್ಲರಿಗೂ ಶ್ವಾಸವಿರಲ್ಲ ಪ್ರಿಯರೇ. ಅದಕ್ಕಾಗಿ ಶ್ವಾಸವಿರುವ ನಾವು ಆತನನ್ನ ಕೊಂಬುದುತ್ತಾ ತಂತಿವಾದ್ಯದಿಂದಲೂ ಕೈ ತಟ್ಟುತ್ತಾ ಕುಣಿಯುತ್ತಾ ಆರ್ಭಟಿಸುತ್ತಾ ಆತನನ್ನ ಸ್ತೋತ್ರ ಮಾಡುವುದಕ್ಕಾಗಿ ಬಂದಿದ್ದೇವೆ. ನಿಮ್ಮ ಚಿಂತ ಅಪಾರವಾದ ತೆಗಿಲಿಕ್ಕೆ ಏಸಪ್ಪ ನೋಡ್ಕೋತಾನೆ. ನಾವು ಸಂತೋಷವಾಗಿ ಆತನ ಮೈದಾನದಲ್ಲಿ ಆತನಿಗೆ ಸ್ತೋತ್ರ ಮಾಡಬೇಕು, ಆತನಿಗೆ ಮಹಿಮೆ ಸಲ್ಲಿಸಬೇಕು, ನಾವು ಆತನ ಆರಾಧಿಸಬೇಕು ಪ್ರಿಯರೇ. ನಮ್ಮ ಹೃದಯಗಳನ್ನ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ. ದೇವರ ವಾಕ್ಯ ಹೇಳಿದಾಗ ನಮ್ಮಿಂದ ಏನು ಸಾಧ್ಯವಿಲ್ಲ, ಆತನೇ ಎಲ್ಲವೂ ಆಗಿದ್ದಾನೆ, ಆತನೇ ನಮಗೆ ಬಲ ಕೊಡಲು ಸಾಧ್ಯ. ಆದ್ದರಿಂದ ನಾವು ಆತನನ್ನ ಆರಾಧನೆ ಮಾಡಬೇಕಾದ್ರೆ, ಸ್ತೋತ್ರ ಮಾಡಬೇಕಾದ್ರೆ, ಆತನ ಮೆಚ್ಚುವಂತೆ ನಾವು ಆತನಿಗೆ ಆರಾಧನೆ ಮಾಡಬೇಕಾದ್ರೆ ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು. ಆಗ ಪರಿಶುದ್ಧಾತ್ಮ ನಮ್ಮನ್ನು ತುಂಬಿಸಿದ ಹಾಗೆ ನಮ್ಮನ್ನ ಆತನ ಒಂದು ಮಹಿಮೆಗೋಸ್ಕರ ನಡೆಸಿಕೊಡ್ತಾನೆ ಪ್ರಿಯರೇ. ಈ ಸಮಯದಲ್ಲಿ ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನೆ ಅಪ್ಪ ಪಿತನೆ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ದೇವಾಯಿತ್ವಂತ ಆಲಯದಲ್ಲಿ ರಾಜ ನಮ್ಮ ಸಂವಿಧಾನ ಕಳ್ಕೊಂಬೈದಕ್ಕಾಗಿ ನಿಮಗೆ ಸ್ತೋತ್ರ. ದೇವಾ ನಾವು ಸಭೆಯಾಗಿ ಕೂಡಿ ಬಂದು ಕರ್ತನೆ ನಿನ್ನನ್ನು ಸ್ತೋತ್ರ ಮಾಡುವಾಗಿ ಮಹಿಮೆ ಸಲ್ಲಿಸುವಂತ ಈ ಒಂದು ಅಪ್ಪ ಅವ್ರ ರಾಜ ಕೃಪೆಯನ್ನು ಕೊಟ್ಟುದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಈ ಒಂದು ಆರಾಧನೆ ಮೊದಲುಗೊಂಡು ಕೊನೆಯವರೆಗೂ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. ನೀನು ನಮ್ಮ ಮನೆಯಲ್ಲಿ ಕರ್ತನೆ ಪ್ರಸನ್ನನಾಗಿದ್ದು ಕರ್ತ, ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿಸಿ ಕರ್ತನೆ ರಾಜ ನೀನು ಮಹಿಮೆ ಹೊಂದಿಕೊಳ್ಳಬೇಕೆ ನಾನು ಬೇಡುತ್ತೇನಪ್ಪ. ಅಪ್ಪ ನಾವು ಕರ್ತನೆ ನಿನ್ನ ಮುಂಭಾಗದಲ್ಲಿ ಇದ್ದೇವೆ ಕರ್ತನೆ. ನೀವು ನನ್ನನ್ನು ಬಲ್ಲಂತ ದೇವನಾಗಿದ್ದಿ, ನಮ್ಮನ್ನ ಬಲ್ಲಂತ ದೇವನಾಗಿದ್ದಿ ಅಪ್ಪ. ನಾವು ಬಲಹೀನತೆಯನ್ನು ತೆಗೆದುಹಾಕಬೇಕೆ ನಾವು ಬೇಡುತ್ತೇವೆ ಕರ್ತ. ನಿನ್ನ ಆತ್ಮನ ನಮ್ಮ ತುಂಬಿಸು ಕರ್ತನೆ ಅಪ್ಪ. ಹೃದಯ ಪೂರ್ವಕವಾಗಿ ಹೃದಯಾಂತರದಿಂದ ನನಗೆ ನಾವು ಕೃತಜ್ಞತೆ ಸಲ್ಲಿಸುವಂತೆ, ಸ್ತೋತ್ರ ಮಾಡುವಂತೆ, ಆರಾಧನೆ ಮಾಡುವಂತೆ ಯೇಸಪ್ಪ ಪ್ರತಿಯೊಬ್ಬರನ್ನು ನೀನು ತುಂಬಿಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಚಿಕ್ಕ ಮಕ್ಕಳಿಂದ ಹಿಡಿದು ಕರ್ತನೆ ಅಪ್ಪ ಅವರಾದ ವಯಸ್ಸಾದವರು ಕರ್ತನೆ ನಿಮಗೆ ಒಪ್ಪಿಸಿಕೊಡುತ್ತೇನೆ. ನೀರಿನ ಮಧ್ಯದಲ್ಲಿ ಕರ್ತನೆ ಸ್ತೋತ್ರ ಸಿಂಹಾಸನಗಳಲ್ಲಿ ಆಸೀನನಾಗಿದ್ದು ಕರ್ತನೆ ನಮ್ಮನ್ನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಯೆಹೋವನು ಸಂತೋಷ ಪಡುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ ಎಂದು ನಾವು ನೋಡುತ್ತೇವೆ. ಒಂದು ಮುಂಜಾನೆ ಸಮಯದಲ್ಲಿ ಕರ್ತನು ನಮಗೆ ಪ್ರತಿದಿನವೂ ಹೊಸದಾಗಿ ಸುರಿಸಿದ ಕೃಪೆಗಳನ್ನು ನಾವು ನೆನೆಸಿ ಆತನು ನಮ್ಮ ಬಾಳಲ್ಲಿ ಎಷ್ಟೆಲ್ಲ ಉಪಕಾರಗಳನ್ನು ಮಾಡಿದ್ದಾನೆ ಪ್ರಿಯರೇ. ಇದುವರೆಗೂ ನಮ್ಮನ್ನು ಕಾಯ್ದು ನಡೆಸಿದ ಆತನಾದ ಇಮ್ಮಾನುವೇಲನನ್ನು ನಾವು ಸ್ತುತಿಸುತ್ತಾ ಆತನ ಸನ್ನಿಧಾನದಲ್ಲಿ ಮುಂಜಾನೆಯ ಸಮಯದಲ್ಲಿ ಆತನ ಕೃಪೆಗಳನ್ನು ನೆನೆಸುತ್ತಾ ಮುಂಜಾನೆಯಲ್ಲಿ ಕೃಪೆಯ ನೀಡುವ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ. Rupe
ದೇವರನ್ನು ನಾವು ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡೋಣ. ಕರ್ತನೆ, ಮುಂಜಾನೆಯಲ್ಲಿ ನಮ್ಮನ್ನು ಸೇರಿಸಿದೆ, ನಮಗೆ ಆರೋಗ್ಯವನ್ನು ಕೊಟ್ಟಿ, ಪ್ರತಿ ದಿನವೂ ಮುಂಜಾನೆಯೂ ಹೊಸ ಕೃಪೆಗಳಿಂದ ನಮ್ಮನ್ನು ತುಂಬಿಸಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕರ್ತನೆ, ನೀನು ಮಹೋನ್ನತನು, ನೀನು ಪರಿಶುದ್ಧನು ಆಗಿದ್ದರೂ ಸಹ ಕರ್ತನೆ, ಪಾಪಿಗಳಾದ ನಮ್ಮ ಮೇಲೆ ದೃಷ್ಟಿಯನ್ನು ನಮ್ಮನ್ನು ಕರ್ತನೆ ಇಲ್ಲಿಯವರೆಗೂ ನಡೆಸಿಕೊಂಡು ಬಂದಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಇಲ್ಲಿಯವರೆಗೂ ನಮ್ಮನ್ನು ನಡೆಸಿದಂತ ಏಕನೇಸರನಾದಂತ ದೇವರೇ ನಿನಗೆ ಸ್ತೋತ್ರ. ನಮ್ಮ ಜೀವನದಲ್ಲಿ ನಮಗೆ ಕೊಟ್ಟ ಕರ್ತನೆ ಶ್ವಾಸಕ್ಕಾಗಿ, ಊಟ, ಬಟ್ಟೆ, ಮನೆಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ಸಭೆಗಾಗಿ ನಿನಗೆ ಸ್ತೋತ್ರ ಕರ್ತನೆ. ನೀನು ನಮಗೆ ಕರ್ತನೆ ಒದಗಿಸಿಕೊಂಡಿರುವ ಪ್ರತಿಯೊಂದೊಂದು ಕರ್ತನೆ ಕಾರ್ಯಗಳನ್ನು ನೆನೆಸಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮಗೆ ನೀನು ಕೊಟ್ಟಂತ ಶಾಂತಿಗಾಗಿ, ನೀವು ಕೊಟ್ಟಂತ ಸಮಾಧಾನಕ್ಕಾಗಿ, ನೀವು ಕೊಟ್ಟಂತ ಧೈರ್ಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ನಾವು ಇರುವುದು ನಾಶವಾಗಿ ಹೋಗದೆ ಇರುವುದು ನಿನ್ನ ಶುದ್ಧ ಕೃಪೆಯನ್ನು ನಾವು ಬಲ್ಲೆವು ರಾಜ. Yes Lord, we acknowledge that we are here by your grace alone, Father. Thank you Jesus. ನಮ್ಮ ಕರ್ತನನ್ನು ಸ್ತುತಿಸುವ ಹಾಗೆ ರಕ್ಷಣೆಯನ್ನು ನಮಗೆ ನಿತ್ಯ ಕೊಟ್ಟಂತ ದೇವರನ್ನು ನಾವು ಹಾಡಿನ ಮೂಲಕ ಸ್ತುತಿಸೋಣ. Thank you.
ಪಾಪಿಗಳಾದ ನಮ್ಮ ಮಧ್ಯದಲ್ಲಿ ಬಂದು ಧೂಳಿನಲ್ಲಿದ್ದ ನಮ್ಮನ್ನು ಎತ್ತಿದ್ದಾನೆ ಪ್ರಿಯರೇ. ಆತನು ತನ್ನ ಮಮತೆಯ ಭಾಗದಿಂದ ನಮ್ಮನ್ನು ಸೆಳೆದುಕೊಂಡಿದ್ದಾನೆ. We know what love is because of what he has expressed to us. ಆತನು ನಮ್ಮನ್ನು ಮೊದಲು ಪ್ರೀತಿ ಮಾಡಿದರಿಂದಲೇ ನಮಗೆ ಪ್ರೀತಿ ಏನೆಂಬುದು ಅರ್ಥವಾಗಿದೆ ಪ್ರಿಯರೇ. ಆತನ ಒಂದು ಪ್ರೀತಿಯನ್ನು ನೆನೆಸುವವರಾಗಿ ನಾವು ನೋಡುತ್ತೇವೆ. ಆತನು ಮಹಿಮೋನ್ನತ ಸ್ಥಾನವನ್ನು ಬಿಟ್ಟು ಆತನು ನಮಗೋಸ್ಕರ ಬಂದು ನಿಸ್ವಾರ್ಥ ಪ್ರೇಮದಿಂದ ನಮ್ಮನ್ನು ಪ್ರೀತಿಸಿದನು. ಅಂತ ದೇವರನ್ನು ನಾವು ಇನ್ನು ಹೆಚ್ಚಾಗಿ ಸ್ತುತಿಸುತ್ತಾ ನಾವೆಲ್ಲರೂ ಕುಳಿತುಕೊಂಡು ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಎಂದು ಆತನ ಅಮಿತವಾದ ಪ್ರೀತಿಯನ್ನು ನಾವು ಹೊಗಳೋಣ. ದೇವನಾಗಿದ್ದಾನೆ. ಹೌದು, ಯಾರಾದರೂ ತಮ್ಮನ್ನು ಪ್ರೀತಿಸುವವರಿಗೋಸ್ಕರ ಪ್ರಾಣವನ್ನು ಕೊಡುವುದು ನೋಡಿದರೆ ಅದು ನಾವು ಹೆಚ್ಚಾದ ಪ್ರೀತಿ ಎಂದು ಹೇಳುತ್ತೇವೆ. ಆದರೆ ದೇವರು ನಮಗಿಂತ ದೊಡ್ಡವನಾಗಿದ್ದರೂ ನಮಗೋಸ್ಕರ ಬಂದು ಪ್ರಾಣ ಕೊಟ್ಟಾತನು.
ಆತನನ್ನು ನಿರೀಕ್ಷಿಸಿಕೊಂಡಿರುವ ನಮಗೆ ಯಾವುದೇ ಒಂದು ಕೊರತೆ ಇರುವುದಿಲ್ಲ ಪ್ರಿಯರೇ, ಏಕೆಂದರೆ ಆತನು ಸಮಸ್ತವನ್ನು ನಮಗೆ ಕೊಟ್ಟಿದ್ದಾನೆ. ಆತನನ್ನು ನಿರೀಕ್ಷಿಸಿಕೊಂಡಿರುವವರ ಮುಖಗಳು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರುವವರು ಸಂತೃಪ್ತರಾಗಿರುವರು ಎಂದು ನಾವು ನೋಡುತ್ತೇವೆ. ಆತನು ನಮ್ಮನ್ನು ಹಸಿರಾದ ಹುಲ್ಲಿನ ಗವಲಲ್ಲಿ ನಡೆಸುವ ಒಳ್ಳೆಯ ಕುರುಬನಾಗಿದ್ದಾನೆ. ಆತನು ನಮ್ಮನ್ನು ನೋಡಿಕೊಳ್ಳುವಂತ ತಂದೆಯಾಗಿದ್ದಾನೆ ಪ್ರಿಯರೇ. ಅಂತ ಒಳ್ಳೆ ದೇವನನ್ನು ನಾವು ಸ್ತುತಿಸುವವರಾಗಿ, ಪ್ರಾಯದ ಸಿಂಹವು ಹಸಿದಿದ್ದರು ಎಂದು ಸಂತೋಷದಿಂದ ಆತನನ್ನು ಕೊಂಡಾಡೋಣ. ಯಾವ ಕೊರತೆಯನ್ನಿಲ್ಲದೆ ಕರ್ತನು ನಡೆಸಿಕೊಂಡು ಬರುವಂತ ದೇವನಾಗಿದ್ದಾನೆ.
ನಾವು ಈ ಒಂದು ಸಮಯದಲ್ಲಿ ಗಾಢಾಂಧ ಕಾಲದಲ್ಲಿ ನಡೆದು ಹೋಗುತ್ತಿದ್ದರು, ಕಷ್ಟ ದುಃಖಗಳಲ್ಲಿ ಹಾದು ಹೋಗುತ್ತಿದ್ದರು. ಕರ್ತನ ಆತ್ಮನನ್ನು ಕಳುಹಿಸಿ ನಮ್ಮನ್ನು ಸಂತೈಸುವಂತ ದೇವನಾಗಿದ್ದಾನೆ. ನಮಗೆ ತಿಳಿಯದಂತ ಮಹತ್ ಕಾರ್ಯಗಳನ್ನು ನಾವು ಬೇಡುವುದಕ್ಕಿಂತಲೂ ಗ್ರಹಿಸುವುದಕ್ಕಿಂತಲೂ ಹೆಚ್ಚಾದ ಮಹತ್ ಕಾರ್ಯಗಳನ್ನು ಮಾಡಲು ಶಕ್ತನು ಆತನಾಗಿದ್ದಾನೆ. ಪ್ರಿಯರೇ, ನಾವು ನೋಡುವಂತ ಈ ಲೋಕದ ಅನ್ಯಾಯಗಳಿಗೆ, ಈ ಲೋಕದ ಎಲ್ಲಾ ಒಂದು ತೊಂದರೆಗಳಿಗೆ ಅಂತ್ಯ ಉಂಟು. ಅದು ಕರ್ತನು ಬರುವಾಗ ಎಲ್ಲ ಒಳ್ಳೆಯ ರೀತಿಯಲ್ಲಿ ಆಗುತ್ತದೆ. ನಮ್ಮ ಕಣ್ಣು ಅದನ್ನು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ಮನಸ್ಸು ಗ್ರಹಿಸುವುದಿಲ್ಲ. ದೇವರು ನಮಗೆ ಇಟ್ಟಿದ್ದು ಅಷ್ಟು ದೊಡ್ಡದಾಗಿದೆ. ಪ್ರಿಯರೇ, ನಮ್ಮ ಬಂಧು ಮಿತ್ರಗಳ ಮಧ್ಯದಲ್ಲಿ ನಿಮಗೆ ದುಃಖವಾಗಿದ್ದರೆ ಯೇಸು ಕ್ರಿಸ್ತನನ್ನು ನೀವು ಆರಾಧಿಸಿಕೊಳ್ಳಿ. ಆತನು ತಾನೇ ನಿಮಗೆ ಎಲ್ಲವನ್ನು ಒಳ್ಳೆಯದನ್ನಾಗಿ ಮಾಡಿ ನಿಮ್ಮನ್ನು ಶುಭವನ್ನು ಕೊಟ್ಟು ನಿಮ್ಮನ್ನು ನಡೆಸುವಂತ ದೇವನಾಗಿದ್ದಾನೆ. ಇಂಥ ಒಳ್ಳೆಯ ದೇವನನ್ನು ಎಲ್ಲ ಒಳ್ಳೆಯದೇ ಆಗುವುದು ದೇವ ಎಂದು ಆತನನ್ನು ನಾವು ಹಾಡಿ ಸ್ತುತಿಸೋಣ. Now, baby, see my
ಆತನು ನಮ್ಮನ್ನು ಎಷ್ಟು ಚೆನ್ನಾಗಿ ಕಾದುಕೊಂಡು ಬಂದಿದ್ದಾನೆ ಪ್ರಿಯರೇ. ಲೋಕದಲ್ಲಿ, ಪ್ರಪಂಚದಲ್ಲಿ ನಾವು ನೋಡಬೇಕಾದ್ರೆ ಎಷ್ಟೋ ತಂದೆಗಳು ಅವರ ಮಕ್ಕಳನ್ನು ಬಿಟ್ಟಿದ್ದಾರೆ. ಆದ್ರೆ ನಮ್ಮ ತಂದೆಯೋ, ಪರಲೋಕದ ತಂದೆಯೋ ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದಾನೆ ಪ್ರಿಯರೇ. ಆತನು ನಮ್ಮನ್ನು ಒಪ್ಪಿಕೊಂಡು ಆತನು ತನ್ನ ಬಳಿಯಲ್ಲಿ ಆತನು ಇಟ್ಟುಕೊಂಡಿದ್ದಾನೆ. ಆತನ ಪ್ರೀತಿಯನ್ನು ವರ್ಣಿಸಲು ಸಾಧ್ಯವಾಗಿದೆ. ನಾವು ಈ ಒಂದು ಸಮಯದಲ್ಲಿ ನಮ್ಮ ಹೃದಯಗಳನ್ನು ತೆರೆದು ನಮಗೆ ಇಲ್ಲಿಯವರೆಗೂ ಎಲ್ಲಾ ಒಳ್ಳೆಯದನ್ನು ಮಾಡಿದ ತಂದೆಗೆ ಮತ್ತು ಮುಂಬರುವ ದಿನದಲ್ಲೂ ನಮ್ಮ ಜೊತೆಗಿರುವ ಇಮ್ಮಾನುವೇಲನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಸರ್ವಸ್ವವನ್ನು ಆತನಿಗೆ ಒಪ್ಪಿಸಿಕೊಡುತ್ತಾ, ಹೌದು ಪ್ರಿಯರೇ, ಯೇಸು ಒಬ್ಬನೇ ಸಾಕು, ನಮ್ಮ ತಂದೆಯಾದ ದೇವರೊಬ್ಬನೇ ನಮಗೆ ಸಾಕು ಪ್ರಿಯರೇ. ಅಂತ ತಂದೆಯನ್ನು ನಾವು ಆರಾಧಿಸುತ್ತಾ ಹಾಡುಗಳ ಮೂಲಕ ಆತನನ್ನು ಸ್ತುತಿಸೋಣ. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯವೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ದೇವಾ ಸವಿದು ನೋಡು ಎಂದು ವಾಕ್ಯವು ಹೇಳುತ್ತದೆ. ಆತನ ಒಳ್ಳೆತನವನ್ನು ಸವಿದು ನೋಡಿ ಇಲ್ಲಿ ನೆರೆದು ಬಂದಿರುವ ನಾವೆಲ್ಲರೂ ನಮ್ಮ ಕೈಗಳನ್ನು ಎತ್ತುತ್ತಾ ಕರ್ತನನ್ನು ಸ್ತುತಿಸುತ್ತಾ ಆತನನ್ನು ನಾವು ಆರಾಧಿಸುವರಾಗಿರೋಣ ಪ್ರಿಯರೇ.
ಪರಿಶುದ್ಧನಾದಂಥ ದೇವನೇ ನಿನಗೆ ಸ್ತೋತ್ರ. ಒಳ್ಳೆಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ. ಸಿಹಿ ಜೇನಿಗಿಂತ ಮಧುರವಾದ ನಾಮದಿಂದ ಕರ್ತನೆ ನೀನು ನಮ್ಮನ್ನು ರಕ್ಷಿಸಿದ್ರೆ ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ನಾಮವು ಎಷ್ಟು ಸುಂದರವಾದದ್ದು ಕರ್ತನೆ. ನಿನ್ನ ನಾಮವು ಕರ್ತನೆ ಎಷ್ಟು ಮಹಿಮೆ ಉಳ್ಳದ್ದು. ನಿನ್ನ ನಾಮಕ್ಕೆ ಎಲ್ಲ ಗೌರವವನ್ನು ಸಲ್ಲಿಸುತ್ತೇವೆ. ನಮ್ಮ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಏಕೆಂದರೆ ನೀನೊಬ್ಬನೇ ಕರ್ತನೆ ಸ್ತುತಿಗೆ ಯೋಗ್ಯನು. ಪಾಪವಿಲ್ಲದ ನೀನು ನಮ್ಮ ಪಾಪಗಳಿಗಾಗಿ ಬಂದೆಯಲ್ಲ ಕರ್ತನೆ ನಿನಗೆ ಸ್ತೋತ್ರ. ನಮ್ಮನ್ನು ಶುದ್ಧರನ್ನಾಗಿ ಮಾಡಿ ಕರ್ತನೆ ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ ಬರಿದಾದ ನಮ್ಮ ಬಾಳನ್ನು ಕರ್ತನೆ ನೀನು ಪ್ರೀತಿ ಕೃಪೆಗಳಿಂದ ಶೃಂಗರಿಸುವುದಕ್ಕಾಗಿ ನಿನಗೆ ಸ್ತೋತ್ರ. ಬೈಗಳ ಮುಂದೆ ನಮಗೆ ಔಷಧವನ್ನು ಸಿದ್ಧ ಮಾಡಿದಂಥ ದೇವರೇ ನಿನಗೆ ಸ್ತೋತ್ರ. ನಮ್ಮ ತಲೆಗೆ ಎಣ್ಣೆ ಹಚ್ಚಿ ನಮ್ಮನ್ನು ಅಭಿಷೇಕಿಸಿದಂಥ ಒಳ್ಳೆಯ ಕೃಪೆಯೇ ನಿನಗೆ ಸ್ತೋತ್ರ. ಸ್ತೋತ್ರ ಕರ್ತನೆ ಸ್ತೋತ್ರ. Thank you so much for your Almighty God. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ಗಂಡನೆಯ ಹೊಂದುಕೊಂಡೆ, ಮಗನಾಗಿ ಮಾಡಿಕೊಂಡೆ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ಗಂಡನೆಯ ಹೊಂದುಕೊಂಡೆ, ಮಗನಾಗಿ ಮಾಡಿಕೊಂಡೆ.
ಪ್ರೀತಿ ಕೃಪೆಗಳಿಂದ ಶೃಂಗರಿಸಿದಂತ ದೇವರೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ತಂದೆಯಾದ ದೇವರೇ, ನಮ್ಮನ್ನು ಕರ್ತನೆ ನಿನ್ನ ಮಕ್ಕಳಾಗಿ ನಮ್ಮನ್ನು ಪಡೆದುಕೊಂಡದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ನಮ್ಮ ಜೀವಿತದ ಒಂದೊಂದು ಕ್ಷಣ ಒಂದೊಂದು ಹಾದಿಯಲ್ಲಿಯೂ ಕರ್ತನೆ ನೀನು ನಮ್ಮ ಜೊತೆಗಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆ ದಿನದಂದು ನಿನ್ನ ಅದ್ಭುತ ಕಾರ್ಯಗಳನ್ನು ನೋಡಿ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ರಾಜ. You have always been faithful, Lord. Thank you, Lord. ಒಂದೊಂದು ದಿನವೂ ನಿನ್ನ ಫೇತ್ಫುಲ್ನೆಸ್ ಅನ್ನು ನೀನು ಪ್ರೂವ್ ಮಾಡುತ್ತಾ ಬರ್ತಾ ಇದ್ದೀವಿ ಕರ್ತನೆ. ನಮ್ಮನ್ನು ಕೈ ಬಿಡದೆ ಕಾಪಾಡಿಕೊಂಡು ಬರ್ತಾ ಇದ್ದಂತ ದೇವರ ನೀನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಇವತ್ತು ಮುಂಜಾನೆ ಆರಾಧನೆಯನ್ನು ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಹಾಡಿ ನಿನ್ನನ್ನು ಹೊಗಳಿ ಕರ್ತನೆ ಸ್ತುತಿಸುವಂತ ಈ ಭಾಗ್ಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. This is the greatest privilege we have in you, Father, to come to your presence and to worship you, Lord Jesus. Thank you. ಇವತ್ತು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಆರಾಧನೆಯನ್ನು ಸ್ವೀಕರಿಸಿ ಮುಂಬರುವ ಎಲ್ಲಾ ಭಾಗಗಳಲ್ಲಿಯೂ ಸಹ ಕರ್ತನೆ ನೀನು ಘನತೆ ಹೊಂದಿಕೊಳ್ಳಬೇಕೆಂದು ಇಲ್ಲಿ ನೆರೆದು ಬಂದಿರುವ ನಮ್ಮ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕೈಗೆ ಅರ್ಪಿಸುತ್ತೇವೆ ಕರ್ತನೆ. ನಮ್ಮ ಜೀವಿತಗಳನ್ನು ಪ್ರೀತಿ ಕೃಪೆಗಳಿಂದ ನೀನು ಶೃಂಗರಿಸಿ ಮುಂಬರುವ ದಿನದಲ್ಲಿ ಎಲ್ಲರಿಗೂ ನಮ್ಮನ್ನು ಸಾಕ್ಷಿಗಳನ್ನಾಗಿ ನೀನು ನಿಲ್ಲಿಸಬೇಕೆಂದು ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ. ನಾವು ನಿಂತಿರುವಂತೆ ಮತ್ತಾಯೋನ ಕೊನೆಯದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17-18 ಒಟ್ಟಾಗಿ ಓದಿಕೊಳ್ಳೋಣ. As we are standing, let's turn our Bibles to Colossians chapter 1 verses 17 and 18. We are going to read together. ಕೊಲೆಸರ ಬರೆದ ಪತ್ರಿಕೆ 1ನೇ ಅಧ್ಯಾಯ 17 ಮತ್ತು 18ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಎಲ್ಲರೂ ಸತ್ಯವೇದಗಳನ್ನ ಕೊಲೆಸರ ಬರೆದ ಪತ್ರಿಕೆ 1ನೇ ಅಧ್ಯಾಯ 17 ಮತ್ತು 18ನೇ ತಿಳಿಸಿಕೊಳ್ಳೋಣ. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು, ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು. ಮೊದಲು ಎದ್ದು ಬಂದವನು ಆತನೇ. ಹಲ್ಲೆಲೂಯಾ. ಅನೇಕಪ್ಪ ಎಲ್ಲರಲ್ಲಿರುವ ಆತನು, ಎಲ್ಲಕ್ಕೂ ಮೊದಲು ಆತನೇ. ಈ ವಾಕ್ಯ ದೇವರ ಆಶೀರ್ವದಿಸಿ ನಾವೆಲ್ಲರೂ ಕುಳಿತುಕೊಂಡವರಾಗಿ ಸಂಡೇ ಹೋಗಬೇಕಾದ್ರೆ ಕಾಲಿಗೆ ಸಮಯ. ಅದರಲ್ಲಿ ವಾಕ್ಯ ನಿನಾದೆ ಕರ್ತನೇ, ಕರ್ತನಲ್ಲಿ ಬೆರೆತವನು, ಸೃಷ್ಟಿಯಲ್ಲಿ ನಿನ್ನ ಮಹಿಮೆ ಪ್ರಕಟವಾಯಿತು.
ಉಚಿತವಾಗಿ ನಮ್ಮನ್ನ ಕಾಪಾಡುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಸಮಯದಲ್ಲಿ ಈ ವಾರದಲ್ಲಿ ಜನ್ಮ ಆಚರಿಸುವಂತವರು ಮದುವೆ ದಿನ ಆಚರಿಸುವ ಇರುವುದಾದ ದಯವಿಟ್ಟು ಎದ್ದಿಟ್ಕೊಂಡು ನಮಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ರೇಷ್ಮಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವರ ಪರಲೋಕ ತಂದೆ ಅಪ್ಪ ಪಿತನೇ ಒಂದು ಸಮಯಕ್ಕಾಗಿ ಉಂಟಾಗ ಈ ವಿಶೇಷವಾದ ಸಮಯದಲ್ಲಿ ನಿನ್ನ ಮುಂದೆ ತಲೆಬಾಗಿ ನಿಂತಿರುವಂತ ಅಪ್ಪ ಈ ಮಕ್ಕಳ ನಿಮ್ಮ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಡೇರಿ ಮಗನ ಮುಟ್ಟಬೇಕೆ ನಾನು ಬೇಡುತ್ತೇನೆ. ಆ ಮಗನ ಜೀವಿತದಲ್ಲಿ ಈ ವರ್ಷ ಇನ್ನೂ ಹೆಚ್ಚಾಗಿ ಆ ಮಗ ನಿನ್ನ ಕಂಡುಕೊಳ್ಳುವಂತೆ, ನಿನ್ನ ಮಗನಾಗಿ ಮಾರ್ಪಡುವಂತೆ, ನಿನಗಾಗಿ ಜೀವಿಸುವಂತೆ ಕಾರ್ಯಗಳನ್ನು ಮಾಡುದೇವ. ಬೇಕಂತ ಒಳ್ಳೆ ಆರೋಗ್ಯ ಕೊಡು, ಪರಲೋಕ ಜ್ಞಾನ ಕೊಡು ಏಸಪ್ಪ. ನೀನು ಆ ಮಗನಿಗಿದ್ದು ಕರ್ತನೆ. ಆ ಮಗನು ಯಾವ ರೀತಿಯಾಗಿ ನಿನಗೆ ಮೆಚ್ಚಿಗಾಗಿ ನಡೆಯಬೇಕೆಂದು ನೀನು ಬಲ್ಲಾತನಾಗಿದ್ದಿ ಅದೇ ರೀತಿಯಾಗಿ ಆ ಮಗನ ಮಾರ್ಪಡಿಸಿ ನಡೆಸಿಕೊಳ್ಳಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ದೇವಾ ಆ ಮಗನು ಕರ್ತನೆ ಕುಟುಂಬದಲ್ಲಿ ಒಂದು ಕರ್ತನ ಆಶೀರ್ವಾದವಾಗಿರುವಂತೆ, ಆ ಮಗನು ಇರುವಂತ ಕಡೆ ಆಶೀರ್ವಾದವಾಗಿರುವಂತೆ ನೀ ಕಾರ್ಯ ಮಾಡು ಅಪ್ಪ. ಈ ಸಮಯದಲ್ಲಿ ಕರ್ತನೆ ನಿನ್ನ ಮಗಳಾದ ಕರ್ತನೆ ರೇಷ್ಮಾ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗ ಜೀವಿತಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ದೇವಾ. ಈ ಸಮಯದಲ್ಲಿ ರಾಜ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚಾಗಿ ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳುವಂತ ಮಗಳಾಗಿ ಮಾರ್ಪಡಿಸು. ಆ ಮಗಳ ಜೀವಿತವನ್ನ, ಆ ಮಗಳ ಸಂಸಾರವನ್ನ ಕರ್ತನೆ ಆಶೀರ್ವದಿಸು ರಾಜ. ಅಪ್ಪ ಮಗನ ಕರ್ತನೆ ಬಲ್ಲಾತ ನೀನು ಆಗಿದ್ದಿ ರಾಜ. ಮಗಳ ಹೃದಯದಲ್ಲಿ ಇರುವಂತ ಎಲ್ಲ ಕರ್ತನೆ ಆಸೆಯನ್ನು ಬಲ್ಲಾತನೆ ಏಸಪ್ಪ ಯಾತಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಆ ಪ್ರಾರ್ಥನೆ ಕೇಳುವಂತ ದೇವರು ನೀನಾಗಿದ್ದಿ ರಾಜ. ಅದನ್ನು ನೆರವೇರಿಸಿ ಕೊಡಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ರಕ್ಷಕನೇ ನೀನು ಕರ್ತನೆ ಎಲ್ಲವನ್ನು ಬಲ್ಲಾತ ದೇವನಾಗಿದ್ದಿ ಅಪ್ಪ. ನಮ್ಮ ಕಣ್ಣು ಕಾಣಲಿಲ್ಲ, ನಮ್ಮ ಕಿವಿಗಳು ಕೇಳಿಲ್ಲ, ನಮ್ಮ ಮನಸ್ಸು ಊಹಿಸಲಿಲ್ಲ. ಹೌದು ರಾಜ, ಆದ್ರೆ ನೀ ನಮಗಾಗಿ ಇಟ್ಟು ನನ್ನ ಕರ್ತನೆ ನೀನು ನಮ್ಮ ಜೀವಿತಗಳು ನೆರವೇರಿಸಿಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತ. ಒಂದು ವಿಶೇಷವಾದ ಸಮಯದಲ್ಲಿ ಕರ್ತನೆ ಲಿಡಿಯಾ ಆಂಡರ್ಸನ್ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಅವರ ಮದುವೆ ದಿನಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಗಂಡ ಹೆಂಡತಿಯಾಗಿ ಆ ಮಕ್ಕಳ ಕರೆದಿದ್ದಿ ನೀನು ಕರ್ತನೆ ಒಂದು ವರ್ಷ ಕರ್ತ ನಡೆಸಿಕೊಂಡು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ಅವರಿಬ್ಬರನ್ನು ಯಾತಕ್ಕಾಗಿ ನೀನು ಸೇರಿಸಿದ್ಯೋ ಉದ್ದೇಶ ನೆರವೇರಲಿ. ಇಬ್ಬರಲ್ಲಿ ನಿನ್ನ ಪ್ರೀತಿ ಇನ್ನೂ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಕರ್ತ ಅರ್ಥ ಮಾಡಿಕೊಂಡು ಪ್ರೀತಿಯನ್ನು ಜೀವಿಸುವಂತೆ ಕಾರ್ಯ ಮಾಡು ದೇವಾ. ಮಕ್ಕಳು ಅನೇಕ ಯೌವನಸ್ಥ ದಂಪತಿಗಳಿಗೆ ಒಂದು ಮಾದರಿಯಾಗಿರುವಂತೆ, ಆ ಮಕ್ಕಳ ಮೂಲಕವಾಗಿ ನಿನ್ನ ಮಹಿಮೆ ಆಗುವಂತೆ ಅಪ್ಪ. ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಏನೆಲ್ಲ ಯೋಜನೆ ಮಾಡಿಕೊಂಡಿದ್ಯೋ ಅದು ನೆರವೇರುವಂತೆ ಕಾರ್ಯಗಳನ್ನ ಮಾಡಬೇಕೆಂದು ಒಪ್ಪಿಸಿಕೊಡುತ್ತೇನೆ ದೇವಾ. ಅದೇ ಕರ್ತನೆ ನಿನ್ನ ರಾಜ್ಯಕ್ಕಾಗಿ ನಿನ್ನ ಒಂದು ಕರ್ತನೆ ಏಸಪ್ಪ ಸಭೆಗಾಗಿ ಕೊಟ್ಟಿರುವಂತಹ ಈ ಒಂದು ದಶ ಭಾಗಗಳ ಕಾರ್ಯಗಳ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಇದು ನಿನಗಾಗಿ ಕೊಡಲ್ಪಟ್ಟಿರೋದು ಕರ್ತನೆ ನಿನ್ನ ಒಂದು ಕಾರ್ಯಗಳಿಗೋಸ್ಕರವಾಗಿ ಒಂದು ಕರ್ತನೆ ಲೋಕದಲ್ಲಿ ನಿನ್ನ ಒಂದು ಸುವಾರ್ತೆ ಸಾರಲ್ಪಡುವಂತೆ, ಸಭೆ ಕರ್ತನೆ ನಿನಗಾಗಿ ಜೀವಿಸುವಂತೆ ಬೇಕಾದ ಎಲ್ಲ ಅನುಕೂಲತೆಗಳಿಗೆ ಈ ಒಂದು ಕರ್ತನೆ ಅಪ್ಪ ಹಣವನ್ನು ಉಪಯೋಗಿಸಲ್ಪಡುವಂತೆ ಕಾರ್ಯಗಳನ್ನ ಮಾಡಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ ದೇವಾ. ರಾಜ ಕೊಟ್ಟಿರುವಂತ ನಾವು ಪ್ರತಿಯೊಬ್ಬರು ಏಸಪ್ಪ ಯಾವ ಕೊರತೆಯಲ್ಲೇ ಜೀವಿಸುವಂತೆ ಕಾರ್ಯ ಮಾಡು. ಅನೇಕರಿಗೆ ನಾವು ಕಟ್ಟರೆ ಹಣ ಸಹಾಯ ಮಾಡುವಂತ ಮಕ್ಕಳಾಗಿ ರೂಪಿಸಬೇಕು ಅಪ್ಪ ಏಸಪ್ಪ. ನಮ್ಮ ಸಭೆಯಲ್ಲಿ ಒಬ್ಬರಾದರೂ ಕಟ್ಟರೆ ಸಾಲ ತೆಗೆದುಕೊಳ್ಳದಂತೆ ಸಾಲ ಕೊಡುವಂತ ಮಕ್ಕಳಾಗಿ ಮಾರ್ಪಡಿಸಿ ಏಸಪ್ಪ ದೇವ. ಅನೇಕರಿಗೆ ಅವರು ಸಹಾಯ ಮಾಡಬೇಕು ಕರ್ತನೆ. ನಿನ್ನ ಒಂದು ಸೇವೆಗಳಿಗೆ ಅನೇಕ ಕರ್ತನೆ ಅವರಾದ ಸೇವೆಗಳನ್ನ ಏಸಪ್ಪ ಅವರು ಕಟ್ಟರೆ ಸಪೋರ್ಟ್ ಮಾಡುವಂತೆ ನೀ ಕಾರ್ಯ ಮಾಡು ದೇವ ಅಪ್ಪ. ಮತ್ತೊಂದಾವರ್ತಿ ಏಸಪ್ಪ ರಾಜ ಎಲ್ಲ ವಿಜ್ಞಾಪನೆ ಪಾಸನಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಒಳ್ಳೆಯ ಪಿತನೇ. ಹಾಲೆಲೂಯಾ. ಯಾಕಂದ್ರೆ ಮೇಲೆ ಸ್ವಲ್ಪ ಡಲ್ಲಾಗಿದೆ, ಅದಕ್ಕೋಸ್ಕರ ಜೋರಾಗಿ ಹೇಳಬೇಕು. ಈಗ ನಮ್ಮದೇ ಅಂತ ಟೈಟಲ್ಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಅಂತ ಹೇಳ್ತಾರೆ. ಈ ವಾರದ ಪ್ರಕಟಣೆಗಳು. ಈ ವಾರದಲ್ಲಿ ಕ್ಯಾರಲ್ಸ್ ಇರುತ್ತದೆ. ಸೊ ಸಮಪಾಲಕರು ನಿಮಗೆ ತಿಳಿಸಿ ನಾವು ನಿಮ್ಮ ಮನೆಗೆ ಕ್ಯಾರಲ್ಸ್ ಗೆ ಬರುವಂತರಾಗಿದ್ದೇವೆ. ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಸಭೆಯಾದ ನಂತರ ಸಭಾಪಾಲನ ಸಮಿತಿ ಇರುತ್ತದೆ. ಸಭಾಪಾಲನ ಸಮಿತಿ ಎಲ್ಲ ಸದಸ್ಯರು ಇವತ್ತು ಸಭೆಯಾದ ನಂತರ ಕೂಡಿ ಬರಬೇಕಾಗಿ ನಾನು ಕೇಳ್ಕೊಂತೇನೆ. ಮತ್ತು ಬರುವ ಭಾನುವಾರ ಸಭೆ ಆದ ನಂತರ ಕ್ಯಾರಂ ಬೋರ್ಡ್ ಕಾಂಪಿಟೇಷನ್ ಇರುತ್ತದೆ. ಸೊ ಯಾರ್ಯಾರಿಗೆ ಈ ಒಂದು ಕ್ಯಾರಂ ಬೋರ್ಡ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಇಷ್ಟ ಇದೆಯೋ ರೇಚಲ್ಗೆ ನೀವು ಹೆಸರು ಕೊಡಬೇಕಾಗಿ ನಾನು ಕೇಳ್ಕೊಂತೇನೆ. ಈ ದಿನವೂ ಸಹ ನಾವು ಸಭೆ ಆದ ಮೇಲೆ ಅಂದ್ರೆ ಸಭೆ ಮುಗಿಸಿ ನೀವು ಮನೆಗೆ ಹೋಗ್ಬೇಕಾದ್ರೆ ಒಂದು ಕುಟುಂಬ ನಿಮಗೆ ಊಟ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಊಟ ಸಭೆಯಲ್ಲಿ ಕೊಡಬಾರ್ದು, ಪ್ಯಾಕ್ ಮಾಡಿ ಕೊಟ್ಬಿಡ್ಬೇಕು. ಯಾಕಂದ್ರೆ ನಾವು ಹೋಗುವಾಗ 11 ಗಂಟೆ ಆಗುತ್ತೆ, ತುಂಬಾ ಅರ್ಲಿಯಾಗಿ ಹೋಗುತ್ತಲ್ವಾ. ಮಧ್ಯಾಹ್ನ ಊಟ ಮಾಡಿದ್ರೆ ನಮ್ಮ ಎಷ್ಟೋ ಹೆಣ್ಮಕ್ಳಿಗೆ ಊಟ ಮಾಡೋ ತಪ್ಪತ್ತೆ ಅಡಿಗೆ ಮಾಡಿ ನಿಮಗೆ ಸಂತೋಷ ಪಡೆಯಬೇಡಿ ಅಲ್ವಾ. ಅದಕ್ಕಾಗಿ ನಾವು ಪ್ರೀತಿಯಿಂದ ಅವ್ರು ಕೊಡ್ತಾ ಇರುವಂತ ಕುಟುಂಬಗಳಿಗಾಗಿ ನೀವು
ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಒಂದು ಸಮಯದಲ್ಲಿ ನಾವು ಮಧ್ಯಾಹ್ನಂತ ರಾಧಾರವರು, ಇನ್ನೊಂದು ರಾಧಾ ನೀವಲ್ಲ, ಅವ್ರು ಬಂದು ಒಂದು ಸ್ಪೆಷಲ್ ಸಾಂಗ್ ಆಡ್ಬೇಕಂತ ಕೇಳ್ಕೊಳ್ತೇನೆ. ಯೆಹೋವಾ
ದಿನಗಳಾದ್ಮೇಲೆ ನಮ್ಮ ರಾಧಾ ಸಿಸ್ಟರ್ ನಮ್ಮ ಸಭೆಯಲ್ಲಿ ತಿರುಗಿ ಹಾಡು ಹೇಳಿದ್ದಾರೆ. ಯೇಸು ಕ್ರಿಸ್ತನ್ ಕೊಟ್ಟಿರುವಂತ ಆ ಒಂದು ತಾಳಾಂತಗಳನ್ನ ನಾವು ಯೇಸು ಕ್ರಿಸ್ತನಿಗೋಸ್ಕರವಾಗಿ ಉಪಯೋಗಿಸಬೇಕು. ನಾವು ಅನೇಕ ಸಾರಿ ದೇವ್ರು ನಮ್ಗೆ ಯಾವ ತಾಳ ಕೊಡ್ತಾರೆ ಅಂತಾನೆ ನಾವು ತಿಳ್ಕೊಳ್ಳೋದಿಲ್ಲ. ಬಂದೆ ಹೇಳ್ಬಾರ್ದ ಬಂದೆ ಓದೇ ತಿಂತಾನೆ ಬಂದೆ ಬಸವ ಓದೇ ಬಸವ. ಯಾಕಂದ್ರೆ ನಾವು ಅನೇಕರು ವಿಶ್ವಾಸಿಗಳಾಗಿದ್ದೇವೆ. ದೇವರು ನಮ್ಮ ಜೀವಿತಕ್ಕೆ ತಾಳಂತಗಳನ್ನು ಕೊಟ್ಟಿದ್ದಾನೆ ಬೇರೆ, ಅದನ್ನು ನಾವು ಆತನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡದೆ ಇರುವುದಾದ್ರೆ ನಾವು ಆತನ ಮುಂಭಾಗದಲ್ಲಿ ನಿಲ್ಲುವಾಗ ಲೆಕ್ಕ ಕೇಳುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದು ಚಿಕ್ಕದಾಗಿರೋ ದೊಡ್ಡದಾಗಿರ್ಬೋದು, ಏನೇ ಆಗಿರ್ಬಹುದು, ನಮಗೆ ದೇವರು ಕೊಟ್ಟಂತ ತಾಳಂತನ ಆತನ ಮಹಿಮೆಗೋಸ್ಕರವಾಗಿ ಆತನ ರಾಜ್ಯಕ್ಕೋಸ್ಕರವಾಗಿ ಉಪಯೋಗಿಸಬೇಕು ಪ್ರಿಯರೇ. ನಾವು ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ಬೇಕಾ, ದೇವರಿಗೆ ಕೇಳ್ಕೊಳ್ಬೇಕು, ಏಸಪ್ಪ ನನ್ಗೇನ್ ತಾಳಂತ ಕೊಟ್ಟಿದ್ದಿ, ನಾನು ಏನ್ ಮಾಡ್ಬೇಕು, ಸಭೆಗೆ ಏನ್ ಮಾಡ್ಬೇಕು, ಇನ್ನ ಒಂದು ರಾಜ್ಯದ ವಿಸ್ತಾರಕ್ಕೋಸ್ಕರವಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಕೇಳ್ಬೇಕು ಪ್ರಿಯರೇ. ಇನ್ನು ಮುಂದೆ ಆದ್ರೂ ನಾವು, ಯಾಕಂದ್ರೆ ನಾವು ಕಡೆ ದಿನಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾನೆ ಇದ್ದೀವಿ, ಲಾಸ್ಟ್ ಡೇಸ್ ಅಂತ. ಆದ್ರೆ ಕಡೆಯಿಂದ ಇದ್ದೇವೆ ಅಂತ ಹೇಳ್ತಾನೆ ಇದೀವಿ ಚೆನ್ನಾಗಿ. ಆದ್ರೆ ಯಾವ ರೀತಿಯಾಗಿ ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದೇ ಮರ್ತೋಗ್ತಾ ಇದ್ದೇವೆ. ಯಾವ ರೀತಿಯಾಗಿ ಸಿದ್ಧ ಮಾಡ್ಕೊಳ್ಬೇಕಂತ ಮರ್ತೋಗ್ತಾ ಇದ್ದೇವೆ. ತುಂಬಾ ಕಾಲ ನಮಗೆ ಇಲ್ಲ ಪ್ರಿಯರೇ, ಕಾಲ ತುಂಬಾ ಸಮೀಪವಾಗಿದೆ. ಲೋಕದಲ್ಲಿ ನಡೆಯುತ್ತಿರುವ ಕಾರ್ಯಗಳಿಗೆ ನೋಡಿದ್ರೆ ಎಷ್ಟೋ ಕಾರ್ಯಗಳು ದೇವರ ವಾಕ್ಯಾನುಸಾರವಾಗಿ ನಡೀತಾ ಇದೆ. ಅದಕ್ಕಾಗಿ ನಾವು ಮಾಡುವಂತ ಕೆಲಸಗಳ ಮಧ್ಯದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಂತ ಎಲ್ಲಾ ಸಮಯಗಳಲ್ಲಿಯೂ ಸಹ ನಾವು ಏಸಪ್ಪನ ಕೇಳ್ಕೊಳ್ಬೇಕು. ಎಲ್ಲಿ ನಾನು ನಿನಗೆ ಸಾಕ್ಷಿಯಾಗಿ ನಿಲ್ಲಬೇಕು, ಎಲ್ಲಿ ನಿನ್ನ ಸುವಾರ್ತೆ ಸಾರಬೇಕು, ನನಗೊಂದು ಅವಕಾಶ ಕೊಡು ಏಸಪ್ಪ. ಅದನ್ನು ಉಪಯೋಗಿಸಿಕೊಳ್ಳಕ್ಕೆ ನನಗೆ ಬೇಕಾದಂತ ಬಲವನ್ನ, ಧೈರ್ಯವನ್ನ, ಜ್ಞಾನವನ್ನ ಕೊಡು ಅಂತ ಕೇಳಬೇಕು ಪ್ರಿಯರೇ. ಯೇಸು ಕ್ರಿಸ್ತನು ನಿಮ್ಮೆಲ್ಲಾ ಕೆಲಸಗಳ ಬಿಟ್ಟು ನೀವು ಸನ್ಯಾಸಿಯಾಗಿದ್ದು ಎಲ್ಲರೂ ಸೇವಕರೇ ಆಗಿರ್ಬೇಕು, ಎಲ್ಲರೂ ಸಭಾಪಾಲಕರೇ ಆಗಿರ್ಬೇಕು, ಸುವಾರ್ತೆ ಸಾರಕ್ಕೆ ಎಲ್ಲರೂ ಎಲ್ಲಾ ಬಿಟ್ಟು ಬರ್ಬೇಕು ಅನ್ನೋ ದೇವರು ಕೇಳ್ತಾ ಇಲ್ಲ. ನೀವು ಇರುವಂತ ಜಾಗಗಳಲ್ಲೇ ನೀವು ಅಪೊಸ್ತಲರಾಗಿರ್ಬೇಕು. ಹಲ್ಲೆಲೂಯಾ. Are we apostles in the places where we are? ನಾವು ಇರುವಂತ ಜಾಗಗಳಲ್ಲಿ ಅಪೊಸ್ತಲರಾಗಿದ್ದೇವಾ? ಮನೆಯಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಅಕ್ಕಪಕ್ಕದಲ್ಲಿ ಮಾತಾ ಇರ್ಬೋದು, ಏನೇ ಮಾಡ್ತಾ ಇದ್ರು ಸಹ, ನಾವು ಮಾರ್ಕೆಟ್ ಅಲ್ಲೂ ಸಹ ಇರ್ಬೋದು ಪ್ರಿಯರೇ, ಅಲ್ಲೂ ಸಹ ನಾವು ಸಾಕ್ಷಿಗಳಾಗಿ ಒಂದು ಅಪೊಸ್ತಲರಾಗಿರೋದು. ತರಕಾರಿ ಇಸ್ಕೊಂತಾ ಇರ್ಬೇಕಾದ್ರೂ ಸಹ ನಾವು ನಮ್ಮ ಹೃದಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಏಸಪ್ಪ ನನ್ಗೊಂದ್ಸಹ ಒಂದು ಸಂದರ್ಭ ಕೊಡು, ಅವಕಾಶ ಕೊಡು ಅಂತ ನಾವೇನ್ ಮಾಡ್ಬೇಕು, ಸುವಾರ್ತೆ ಸಾರ್ಬೇಕಲ್ವಾ. ದೇವ್ ನಮ್ಮೊಟ್ಟಿಗೆ ಮಾಡುವಂತ ಒಳ್ಳೆಯ ಕಾರ್ಯಗಳನ್ನ ಹೇಳ್ಬೇಕು. ಟ್ರ್ಯಾಕ್ಸ್ ಗಳನ್ನ ನಿಮ್ಮ ಒಂದು ಪರ್ಸ್ ಗಳಲ್ಲಿ ಇಟ್ಕೊಳ್ರಿ, ಓಕೆನಾ? ಟ್ರ್ಯಾಕ್ಸ್ ಗಳು ಇರ್ತಲ್ಲ, ಚಿಕ್ಕದು ದೊಡ್ಡದು ಎಲ್ಲ ಟ್ರ್ಯಾಕ್ಸ್ ಗಳನ್ನ ನೀವು ಕೇಳಿದ್ರೆ ನಾವು ಕೊಡ್ತೀವಿ. ನಿಮ್ಮ ಗಂಡಸರಾದ ಪಾಕೆಟ್ ಒಳಗೆ ಇಟ್ಕೊಳ್ಳಿ, ಹೆಂಗಸಾದ ಪರ್ಸ್ ಒಳಗೆ ಇಟ್ಕೊಳ್ಳಿ. ದೇವ್ರು ಯಾವಾಗ ಸಮಯ ಕೊಡ್ತಾನೆ ಗೊತ್ತಾಗಲ್ಲ, ಅವಾಗ ಎತ್ತಿ ಅದನ್ನ ಕೊಟ್ಬಿಡ್ರಿ ಅವ್ರಿಗೆ. ಪ್ರಾರ್ಥನೆ ಮಾಡ್ಬಿಡಿ ಚಿಕ್ಕದಾಗಿ ನಿಮ್ ಹೃದಯದಲ್ಲಿ, ಏಸಪ್ಪ ಅವ್ರು ಓದ್ಬೇಕು, ಅದನ್ನ ಮಿಸ್ ಆಗ್ಬಾರ್ದು, ಅವ್ರ ಹೃದಯದಲ್ಲಿ ಮಾತನಾಡ್ಬೇಕು ಏಸಪ್ಪ ಅಂತ. ಎಷ್ಟು ಜನ ಮಾಡ್ತೀರಾ ಪ್ರಿಯರ ಆತರ? ಒಬ್ಬರೇ ಒಬ್ರು ಕೈ ತುಂಬಾ ಹುಷಾರಾಗಿದೆ ಸಭೆ. ಕೈ ತೆಗೆದ್ರೆ ಎಲ್ಲಿ ಕೇಳ್ತಾನೋ ಏಸಪ್ಪ, ಕೈಯೇ ತೆಗಿದೇ ಏಸಪ್ಪ ಕೇಳ್ತಾನೆ. ಆಮೇಲೆ ಕೇಳ್ತಾನೆ ಇಲ್ವಾ ಏಸಪ್ಪ? ನಾನ್ ಕೈ ತೆಗಿ ಅಂತ ಹೇಳ್ತಾ ಇದ್ದೀನಿ, ಎಲ್ಲರೂ ನೋಡ್ಲಿ ಅಂತಲ್ಲ, ನಿಮಗೆ ಅವನ ಕನ್ವಿನ್ಷನ್ ಬರ್ಲಿ ಅಂತ. ನಿಮ್ ಕೈ ಎತ್ತದೇ ಇರ್ಬೋದು, ಆದ್ರೆ ಏಸಪ್ಪ ನೋಡ್ತಾ ಇದ್ದ ಅಂತಾನೆ. ನಾವು ಅನೇಕ ವೇಳೆ ಮನುಷ್ಯರ ಮುಂಭಾಗದಲ್ಲಿ ನಿಲ್ಲೋದಕ್ಕೆ ಎಷ್ಟು ನಾಚಿಕೆ ಪಡ್ತೇವೆ, ಎಷ್ಟು ನಾವು ಬೇಜಾರು ಮಾಡ್ಕೊತೇವೆ, ಎಷ್ಟು ಏನ್ ಅನ್ಕೊಂಡ್ಬಿಡ್ತಾರೋ ಅನ್ಕೊಂತೀವಿ ಪ್ರಿಯರ ಅಲ್ವಾ. ಅದೇ ಸರ್ವಶಕ್ತನ ಸೃಷ್ಟಿ ಮಾಡಿದ ನನ್ನ ಕೊಂಡುಕೊಂಡಂತ ಏಸು ಕ್ರಿಸ್ತನ ಮುಂಭಾಗದಲ್ಲಿ ನಿಲ್ಬೇಕನ್ನೋ ಆ ಭಯ ನಮ್ಮಲ್ಲಿ ಇರ್ಬೇಕು. ಆ ಭಯ ನಾವು ಬಂದ್ರೆ ಸಾಕು, ಆಟೋಮೆಟಿಕ್ ಆಗಿ ನಾವೆಲ್ಲ ಆತ್ಮಿಕ ಕಾರ್ಯಗಳನ್ನ ಮಾಡ್ಬಿಡ್ತೀವಿ. ಅದೇ ನಾನು ನನ್ನ ಜೀವಿತ ನೋಡೋದು ಪ್ರಿಯರೇ. ಯೇಸುವಿನ ಭಯ, ಯೇಸು ಕ್ರಿಸ್ತನ ಮೇಲೆ ನಮ್ಗೆ ಇರುವಂತ ಪ್ರೀತಿ, ದಟ್ ವಿಲ್ ಮೋಟಿವೇಟ್ ಅಸ್ ಟು ಡೂ ದ ಥಿಂಗ್ಸ್ ಫಾರ್ ಹಿಮ್. ನಮ್ಗಿರುವಂತ ಆತನ ಮೇಲೆ ಪ್ರೀತಿನೇ ನಾವು ಆತನಿಗಾಗಿ ಮಾಡುವಂತ ಕಾರ್ಯಗಳನ್ನ ಮಾಡುವಂತೆ ಉತ್ತೇಜನ ಮಾಡ್ತದೆ ಪ್ರಿಯ. ಅದಕ್ಕಾಗಿ ನಾನು ಯಾವಾಗಲೂ ತಿರುಗಿ ತಿರುಗಿ ಹೇಳೋದು, ಯೇಸು ಕ್ರಿಸ್ತನೇ ನಾನು ಪ್ರೀತಿಸ್ತೀನಿ, ಐ ಲವ್ ಯು ಜೀಸಸ್ ಅಂತ ಹೇಳ್ತಾ ಇರ್ಬೇಕು. ಎಷ್ಟು ನೀವು ನಿಮ್ಮ ಒಂದು ಮೈಂಡ್ ಅನ್ನ ಫೀಡ್ ಮಾಡ್ತಾ ಇರ್ತೀರೋ ಅಷ್ಟು ನಿಮ್ಮ ಒಂದು ಕ್ರಿಯೆಗಳ ತೋರಲ್ಪಡ್ತಾರೆ. ಜೋರಾಗವೇ. ಅದಕ್ಕಾಗಿ ಲೋಕದ ಕಾರ್ಯಗಳ ತುಂಬಿಸಬೇಡಿ ಮನಸ್ಸಲ್ಲಿ, ದೇವರ ಕಾರ್ಯಗಳ ತುಂಬಿಸ್ತಾ ಇರಿ. ಸಿಂಪಲ್ ಥಿಂಗ್ಸ್. ಐ ಲವ್ ಯು ಜೀಸಸ್, ಐ ವರ್ಷಿಪ್ ಯು ಲಾರ್ಡ್, ಐ ವಾಂಟ್ ಯು ಲಾರ್ಡ್. ನನಗೆ ಬೇಕು ಏಸಪ್ಪ, ನಾನು ನಿನ್ನ ಪ್ರೀತಿಸ್ತೀನಿ, ನಿನ್ನನ್ನು ಉಪಯೋಗಿಸ್ಕೋ. ಚಿಕ್ಕದಾಗಿ ಹೃದಯ ನೀವು ಹೇಳ್ತಾ ಇದ್ರೆ ಸಾಕು ಪ್ರಿಯರೇ.
ದೇವರೇ ಅದಕ್ಕಾಗಿ ಬೇಕಾದಂತ ಕಾರ್ಯಗಳನ್ನ ಮಾಡುವಂತ ದೇವನಾಗಿದ್ದಾನೆ. ನಾನು ಅದಕ್ಕಾಗಿ ಕಷ್ಟಪಡೋದು ಬೇಡ. ಯಾಕಂದ್ರೆ ನಮ್ಮ ಒಂದು ಯೇಸು ಕ್ರಿಸ್ತ ನಡೆಸುವಂತ ವಿಧ ದೇವರ ವಾಕ್ಯಾನುಸಾರವಾಗಿ ನೀವು ನೋಡುವುದಾದ್ರೆ ಕ್ರೈಸ್ತತ್ವ ಅನ್ನೋದು, ನಿಜವಾದ ಕ್ರೈಸ್ತತ್ವ ಅನ್ನೋದು ಅದು ನಾನು ಮಾಡೋದಲ್ಲ, ಯೇಸು ಕ್ರಿಸ್ತನು ಮಾಡುವಂತದ್ದು. ಆದ್ರೆ ನಾನನ್ನು ಒಪ್ಪಿಸಿಕೊಡುವಂತದನ್ನೇ ಯೇಸಪ್ಪ ಕೇಳುವಂತದ್ದು. ಎಷ್ಟು ಜನ ಒಪ್ಪಿಸ್ಕೊಡ್ತೇವೆ ಈ ಲೋಕದಲ್ಲಿ, ಎಷ್ಟು ಕಾರ್ಯ ಮಾಡೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೇವ ಇಲ್ವೋ? ಐ ಬಿಲೀವ್ ದಟ್. ನಾನು ಆಸೆ ಪಡ್ರೆ ಏನು ಮಾಡಕ್ಕಾಗಲ್ಲ. ನಾನು ಆಸೆ ಪಡ್ತೀನಿ, ಫಸ್ಟ್ ಮನಸ್ಸಲ್ಲಿ ಯೋಚನೆ ಮಾಡ್ತೀನಿ, ಏನೆಲ್ಲ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತೀನಿ, ಅದ ನಂತರ ನಾನು ಕ್ರಿಯೆ ಮಾಡ್ತೀನಿ. ಹಂಗೆ ನಾನು ಮುಂದಿನ ಆಸೆ ಪಡ್ಬೇಕು, ಮನಸ್ಸಲ್ಲಿ ಪ್ಲಾನ್ ಮಾಡ್ಬೇಕು, ಆಮೇಲೆ ಅದು ಕ್ರಿಯೆಯಲ್ಲಿ ಬರೋದು ಬೇರೆ. ಆ ರೀತಿಯಾಗಿ ದೇವರ ಒಂದು ಕಾರ್ಯಗಳನ್ನ ಮಾಡಬೇಕು. 2024ನೇ ವರ್ಷವನ್ನ ಮುಗಿಸ್ತಾ ಇದ್ದೀವಿ. ಒಂದು ತಿಂಗಳಿದೆ ಅಷ್ಟೇ, ಡಿಸೆಂಬರ್ ಒಂದೇ ತಿಂಗಳು. We will enter into 2025. 2025ಕ್ಕೆ ನಾವು ಎಂಟರ್ ಆಗ್ತೀವಿ. ನಾವು ಹಿಂದಿರುಗಿ ನೋಡಿದ್ರೆ 2024ನ್ನ ಏನ್ ಮಾಡಿದೀವಿ ಏಸಪ್ಪನ್ಗೆ ಅಂತ ನಾವು ಯೋಚನೆ ಮಾಡುವುದಾದ್ರೆ ಬೇರೆ, ಆರ್ ವಿ ನಾಟ್ ಅಶೇಮ್? ನಾವು ನಾಚಿಕೆ ಪಡಂಗಿಲ್ಲ. ನಾಳೆ ಒಂದ್ಸಾರಿಯಾಗಿ ಏಸಪ್ಪ ಹೇಳಿದ್ದೀನ, ಒಂದ್ಸಾರಿಯಾಗಿ ಏಸಪ್ಪ ನಾನು ಮಾಡಿದ್ದೀನಿ ಹೇಳಿದ್ದೀನ, ಒಂದ್ಸಾರಿಯಾದ್ರೆ ನಾನು ಏಸಪ್ಪ ನಂಬಿ ಜೀವಿಸಿದ್ದೇನ? ನನ್ನ ಕಷ್ಟಗಳಲ್ಲಿ ಕಣ್ಣೀರಲ್ಲಿ ಎಷ್ಟಾಗಿ ನಾನು ಏಸಪ್ಪ ದ್ವೇಷಿಸಿದ್ದೀನಿ, ಎಷ್ಟಾಗಿ ನಾನು ಏಸಪ್ಪನ ಅಲ್ಲೆಗಳಿದ್ದೀನಿ. ಈ ಲೋಕದಲ್ಲಿ ಬರುವಂತ ಎಲ್ಲಾ ಕಷ್ಟಗಳು ಎಲ್ಲಾ ಮನುಷ್ಯರಿಗೆ ಬರುವಂತದ್ದೇ, ನನಗೆ ಬರೋದೇ ದೊಡ್ಡದೇನಲ್ಲ. ಚೆನ್ನಾಗಿ ಇಟ್ಕೊಳ್ಳಿ, ಈ ಲೋಕದಲ್ಲಿ ಯಾವ ದೊಡ್ಡದಾದಂತ ಕಷ್ಟ ವಿಶ್ವಾಸಿಗೆ ಬರಕ್ಕೆ ಏಸಪ್ಪ ಬಿಟ್ಕೊಡಲ್ಲ. ಬರೋದೆಲ್ಲ ಚಿಕ್ಕ ಚಿಕ್ಕದೆ. ಅದಕ್ಕೆ ನಾವು ಸೋತೋಗ್ಬಿಟ್ರೆ ಯಾವಾಗ್ಲೂ ಹೇಳಂಗಿ, ಯೇಸು ಕ್ರಿಸ್ತನ ಸಂತೋಷವಾಗಿರುವುದೇ ನನ್ನ ಬಲ. The joy of the Lord is mine. ಜೋರಾಗಿ ಅಲ್ವಾ, ನನ್ನ ಬಲವಾಗಿರ್ತದೆ. ಅದಕ್ಕಾಗಿ ನಾನು ಯಾವಾಗ ಹೇಳಿದೆ, ಯೇಸು ಕ್ರಿಸ್ತನ ಸಂತೋಷವಾಗಿ, ಯೇಸು ಕ್ರಿಸ್ತನ ಸಂತೋಷವಾಗಿದ್ದಷ್ಟು ನಾವು ಬರುವಂತ ಎಲ್ಲಾ ಚಾಲೆಂಜಸ್ ಆಗಿರ್ಬೋದು, ಸವಾಲುಗಳಾಗಿರ್ಬೋದು, ಬರುವಂತ ಕಷ್ಟಗಳಾಗಿರ್ಬೋದು, ಎಲ್ಲವನ್ನ ಜಯಿಸೋದಕ್ಕೆ ದೇವರು ಬಲ ಕೊಡ್ತಾರೆ. ಸೋತೋಗ್ತಾ ಇದ್ರೆ ಸೋತೇ ಹೋಗ್ತೀವಿ ನಾವು. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಂಡವರಾಗಿ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಂಡು, ಇವಾಗವರೆಗೂ ಹೇಳಿದ ದೇವರ ವಾಕ್ಯ ಅಲ್ಲ, ಬೋಧನೆ ಬೋಧಿಸಿದೀನಿ, ಹಂಗ ಸ್ವಲ್ಪ ಮುಂದಕ್ಕೆ ಹೋಗ್ರಿ ಅಂತ. ಆದ್ರೆ ಈಗ ದೇವರ ವಾಕ್ಯದ ಮೂಲಕವಾಗಿ ಕರ್ತನ ಮೇಜಿನ ಮುಂಭಾಗಕ್ಕೆ ನಾವು ಬರೋಣ. ಪ್ರಿಯ, ಲೆಟ್ಸ್ ಪ್ರೇ. Thank you, Father God. We worship you, Jesus. ಪರಿಶುದ್ಧನೇ, ವಾಕ್ಯ ಸ್ವರೂಪವಾದ ಪರಲೋಕ ತಂದೆ, ನಿನ್ನ ಮಕ್ಕಳೊಂದಿಗೆ ಮಾತನಾಡಿದ ರಾಜ ಅಪ್ಪ, ನೀನು ನಮಗಾಗಿ ಕರ್ತನೆ ಆಯೋಜಿಸಿರುವಂತ, ತೀರ್ಮಾನ ಮಾಡಿರುವಂತ ನಿನ್ನ ಮೇಜಿನ ಮುಂಭಾಗಕ್ಕೆ ನಾವು ಬರೋದಕ್ಕೆ ಮುಂಚಿತವಾಗಿ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ನಿನ್ನ ವಾಕ್ಯದಿಂದ ನಮ್ಮನ್ನು ಸರಿ ಮಾಡಿ ನಾವು ಯೋಗ್ಯರಾಗಿ ನಿನ್ನ ಒಂದು ಕರ್ತನೆ ಮೇಜಿನ ಮುಂಭಾಗಕ್ಕೆ ಬರುವಂತೆ ಕಾರ್ಯ ಮಾಡಿ ರಾಜ. ಅಟೆಂಟಿವ್ ಆಗಿ ನಾವು ಕೇಳಿಸಿಕೊಳ್ಳುವಂತೆ, ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಕ್ರಿಯೆ ಮಾಡೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂತೆ, ಅದರ ನಮ್ಮ ಹೃದಯದಲ್ಲಿ ಪೆನಿಟ್ರೇಟ್ ಆಗುವಂತೆ ರಾಜ, ನೀನು ಪ್ರತಿಯೊಬ್ಬರಲ್ಲಿ ಮಾತನಾಡಬೇಕೆಂದು, ನನ್ನನ್ನು ಮರೆ ಮಾಡಿ ನೀನು ಮಹಿಮೆ ಹೊಂದಿಕೊಳ್ಳುವಂತೆ ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಸಭೆಯಲ್ಲಿ ನಾನು ಯಾವಾಗಲೂ ಹೇಳುವಂಗೆ ಕಮ್ಯುನಿಯನ್ ಸಂಡೇ ನಾನು ಕಮ್ಯುನಿಯನ್ ಬಗ್ಗೆನೇ ಪ್ರೀಚ್ ಮಾಡೋದು. ನಮ್ಮೆಲ್ಲರೂ ಗೊತ್ತುವಂತ ಸಭೆಯಲ್ಲಿ 2 ಸಂಸ್ಕರಣಗಳಿವೆ. ಒಂದು ದೀಕ್ಷಾಸ್ಥಾನ, ಒಂದು ಕರ್ತನ ಭೋಜನ. ಆ ಕರ್ತನ ಭೋಜನವನ್ನ ಯೇಸು ಕ್ರಿಸ್ತನು ಯಾತಕ್ಕಾಗಿ ಮಾಡಿದನು ಅಂತ ನೋಡ್ಬೇಕಾದ್ರೆ ಆತನ ಮರಣವನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವಂತೆ, ಅದು ಮಾತ್ರವಲ್ಲ ಒಂದು ಹೊಸ ಒಡಂಬಡಿಕೆಯನ್ನು ನಮ್ಮೊಂದಿಗೆ ಮಾಡಿಕೊಳ್ಳುವಾಗ ಒಂದು ಚಿಹ್ನಾತ್ಮಕವಾಗಿ ತೋರಿಸಿಕೊಡುವುದಕ್ಕಾಗಿ, ಅದು ಮಾತ್ರವಲ್ಲ ನಾವೆಲ್ಲರೂ ಒಂದು ಅನ್ಯೋನ್ಯತೆಯಲ್ಲಿ ಬರುವುದಕ್ಕಾಗಿ, ವಿಶ್ವಾಸಿಗಳು ಯಾರೆಲ್ಲ ರಿಡೀಮ್ಡ್, ಯಾರೆಲ್ಲ ಯೇಸು ಕ್ರಿಸ್ತನ ರಕ್ತ ತೊಳೆಯಲ್ಪಟ್ಟು ವಿಮೋಚಿಸಲ್ಪಟ್ಟಿದ್ದೇವೋ ನಾವೆಲ್ಲರೂ ಒಂದು ಕಮ್ಯುನಿಟಿಯಾಗಿ, ಸಮುದಾಯವಾಗಿ ಸೇರಿ ಬಂದು ಒಂದು ಅನ್ಯೋನ್ಯತೆ ತೆಗೆದುಕೊಳ್ಳುವುದಕ್ಕಾಗಿ, ಅದು ಮಾತ್ರವಲ್ಲ ಕೊನೆಯದಾಗಿ ನಾವು ನೋಡುತ್ತೇವೆ, ಆತನು ಬರೋಣ ಸಮಯದಲ್ಲಿ ದೇವರ ವಾಕ್ಯ ಹೇಳುವಂತೆ ಮೆಸೆಯನ ಆ ಒಂದು ಕೊನೆಯ ಔತಣದಲ್ಲಿ ನಾವು ನೋಡ್ತೇವಲ್ಲ, ಆ ಒಂದು ದೇವ ಕುರಿಮರಿ ಆತನ ಔತಣದಲ್ಲಿ ನಾವೆಲ್ಲರೂ ಸೇರಿ ಬರಬೇಕೆಂಬ ಒಂದು ಕಾಯುವಿಕೆ ನಮ್ಮಲ್ಲಿ ಇರುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಒಂದು ಮೇಜಿನನ್ನ ಸಿದ್ಧಪಡಿಸಿದ್ದಾನೆ. ಇದು ಯೇಸು ಕ್ರಿಸ್ತನು ತಾನೇ ಮಾಡಿದ್ದಲ್ಲ, ಅದು ಆವತ್ತ ಪ್ರಾರಂಭ ಆಗಿರೋದಲ್ಲ. ದ ಕಮ್ಯುನಿಯನ್, ದ ಲಾರ್ಡ್ಸ್ ಟೇಬಲ್, ದ ಲಾಸ್ಟ್ ಡಿನ್ನರ್ ಅಂತ ಹೇಳ್ತೀವಲ್ಲ, ಲಾಸ್ಟ್ ಸಪ್ಪರ್ ಅಂತ ಹೇಳ್ತೀವಲ್ಲ, ಅದು ಆವಾಗಲೇ ಪ್ರಾರಂಭ ಆಗಿರೋದಲ್ಲ.
ಯೇಸು ಕ್ರಿಸ್ತನು ಅದನ್ನ ಪ್ರಾರಂಭ ಮುಂಚಿತವಾಗಿಯೇ ಅದನ್ನ ನಾವೆಲ್ಲಿ ನೋಡ್ತೀವಿ, ಅದರ ಒಂದು ಹಿನ್ನೆಲೆ ಏನಿದೆ, ವಿಮೋಚನಾ ಕಾಂಡ, ಪಾಸ್ ಓವರ್ ಮೀಲ್, ಪಸ್ಕಾ ಒಂದು ಭೋಜನದಲ್ಲಿ ನಾವು ಅದನ್ನು ನೋಡುತ್ತೇವೆ. ಆದ್ರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಕೊನೆಯದಾಗಿ ಮಾಡಿದಂತ, ತಾನು ಶಿಲುಬೆಗೆ ಹೋಗೋದಕ್ಕೆ ಮುಂಚಿತವಾಗಿ, ಆ ಒಂದು ಕ್ರೂಸಿಫಿಕ್ಷನ್ಗೆ ಮುಂಚಿತವಾಗಿ ತನ್ನ ಶಿಷ್ಯರೊಂದಿಗೆ ಮಾಡಿದಂತ ಆ ಒಂದು ಭೋಜನದಲ್ಲಿ ನಾವು ಅದನ್ನ ನೋಡ್ತೇವೆ. ಆ ಪಸ್ಕ ಭೋಜನದಲ್ಲಿ ನಾವು ಅದನ್ನ ನೋಡ್ತೇವೆ. ಆ ಒಂದು ಭೋಜನದಲ್ಲಿ ಯೇಸು ಕ್ರಿಸ್ತನ ಹೊಸ ಒಂದು ಒಡಂಬಡಿಕೆಯನ್ನ, ಒಂದು ಕವನೆಂಟ್ ನಮ್ಮೊಂದಿಗೆ ಮಾಡಿಕೊಂಡಿದ್ದಾನೆ. ಈ ದಿನ ನಾವು ಕೆಲವೊಂದು ಸಮಯ ಅವನು ಪಾಸ್ ಓವರ್ ಕುರಿತಾಗಿ, ಪಸ್ಕದ ಕುರಿತಾಗಿ ನಾವು ಕಲಿತುಕೊಳ್ಳೋಣ. ಎಷ್ಟು ಜನ ಗೊತ್ತು ಪಾಸ್ ಓವರ್? ಪಾಸ್ ಓವರ್ ಗೊತ್ತಾ? ಆ ಪಾಸ್ ಓವರ್ ಹೆಂಗ್ ಬಂತು ಅಂತ ಗೊತ್ತಲ್ಲ ನಮ್ಗೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲ್ ಜನಗಳು ಐಗುಪ್ತದಲ್ಲಿ ಬಂಧನ ನಡೆದಿದ್ರು, ಗುಲಾಮರಾಗಿದ್ರು. ಅಲ್ಲಿ ಅವ್ರು ತುಂಬಾ ಕಷ್ಟ ಪಡ್ತಾ ಇದ್ರು, ವೇದನೆ ಪಡ್ತಾ ಇದ್ರು. ಆ ಒಂದು ಬಂಧನ ಇದ್ದಾಗ ಅವ್ರು ಯಾವಾಗ ದೇವರಿಗೆ ಮೊರೆ ಇಟ್ರು, ಆಗ ಯೆಹೋವ ದೇವರು ಮೋಶೆಯನ್ನ, ಆರೋನನ್ನ ಎಬ್ಬಿಸಿ ಅವರ ಮೂಲಕವಾಗಿ ಆ ಐಗುಪ್ತದಿಂದ ಇಸ್ರೇಲ್ ಜನಗಳನ್ನ ಬಿಡುಗಡೆ ಮಾಡಬೇಕಾದ್ರೆ ಆ ಕೊನೆಯ ಅದ್ಭುತವಾದ ಪಾಸ್ ಓವರ್, ಪಸ್ಕ ಅಂತ ನಾವು ನೋಡ್ತೇವೆ. ಅಂದ್ರೆ ಆ ದೇವದೂತನು ಆ ಒಂದು ಹಾದು ಹೋದನು ಐಗುಪ್ತವನ್ನ. ಯಾರ ಮನೆ ಮುಂದೆ ಎಲ್ಲ ಹಾದು ಹೋದನು, ಯಾರ ಮನೆ ಮುಂದೆ ಆ ಒಂದು ಕುರಿಮರಿಯ ರಕ್ತ ಇರ್ಲಿಲ್ವೋ ಅವರ ಎಲ್ಲ ಚೊಚ್ಚಲ ಮಕ್ಕಳ, ಚೊಚ್ಚಲ ಆ ಒಂದು ಅನಿಮಲ್ಸ್, ಪ್ರಾಣಿಗಳನ್ನ ಸಂಹಾರ ಮಾಡಿದನು. ಆ ರೀತಿಯಾಗಿ ದೇವರು ಅವ್ರನ್ನ ಹೊರಗಡೆ ಕರ್ಕೊಂಡ್ ಬಂದ್ರಲ್ಲ, ಆ ಒಂದು ಕಾರ್ಯವನ್ನೇ ನಾವು ನೋಡ್ತೇವೆ. ಕ್ರೈಸ್ತರಾದ ನಾವು ಆ ಒಂದು ಆಧಾರದಲ್ಲಿಯೇ ನಾವು ಈ ಒಂದು ಕರ್ತನ ಮೇಜನ್ನ ಮಾಡುವವರಾಗಿದ್ದೇವೆ. ನೀವು ಯಹೂದ್ಯರ ಕ್ಯಾಲೆಂಡರ್ ನೋಡುವುದಾದ್ರೆ ಆ ಪಸ್ಕ ಹಬ್ಬ, ಆ ಒಂದು ದಿನ ಅದು ಅವ್ರಿಗೆ ಬಹಳ ಮುಖ್ಯವಾದಂತ ದಿನವಾದ್ದರಿಂದ, ಒಂದು ಹಬ್ಬವಾದ್ದರಿಂದ ಅವರಿಗೆ ರಜೆ ಇದೆ ಪ್ರಿಯ. ಅದು ಅವ್ರು ಯೂಶಲಾಗಿ ಏಪ್ರಿಲ್ ಅಲ್ಲಿ ಮಾಡ್ತಾರೆ. ನಮ್ಮ ಒಂದು ಕ್ಯಾಲೆಂಡರ್ ಪ್ರಕಾರವಾಗಿ ಅವರು ಏಪ್ರಿಲ್ ಮಾಡ್ತಾರೆ. ಆದ್ದರಿಂದ ಆ ದಿನದಲ್ಲಿ ರಜಾ ಇದ್ದ ಕಾರಣ ಮೆಸ್ಸಿಯ ಅಂತ ಯೇಸು ಕ್ರಿಸ್ತ ತನ್ನ ಶಿಷ್ಯರೊಂದಿಗೆ ಆ ಪಸ್ಕ ಹಬ್ಬವನ್ನ ಅಥವಾ ಪಸ್ಕ ಒಂದು ಭೋಜನ ಮಾಡೋದಕ್ಕೆ ಹೋಗ್ತಾನೆ. ಅದು ಕೂಡ ನಮಗೆ ಚೆನ್ನಾಗಿ ಗೊತ್ತು. ಆ ಶಿಷ್ಯರಿಗೆ ಹೇಳ್ತಾನೆ, ಹೋಗಿ ನೀನು ನಮಗಾಗಿ ಸಿದ್ಧ ಮಾಡಿ, ಮೇಲಂತಸ್ತಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಹೋಗಿ ಹೇಳಿ ಅವಾಗ ಅವನು ಕೊಡ್ತಾನೆ ಅಂತ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡ್ರೆ ಯೇಸು ಕ್ರಿಸ್ತನಿಗೆ ಎಲ್ಲವನ್ನು ಎಲ್ಲರೂ ಕೊಟ್ಟಿದ್ರಿ ಗೊತ್ತಾ ನಿಮ್ಗೆ? ಆತ ಯಾವುದಕ್ಕೂ ದುಡ್ಕೊಂಡಿಲ್ಲ. ಈಗಾದ ಎಲ್ಲ ಇವ್ರುಗಳು ನಮ್ಮ ಸೇವಕರು ನಾವೇನ್ ಮಾಡಬೇಕು, ದುಡ್ಕೊಂಡು ಆಗ ಏಸಪ್ಪ ಯಾವ್ದಕ್ಕೂ ದುಡ್ಕೊಂಡ. ಶಿಷ್ಯರಿಗೆ ಆದ್ರೂ ಕತೆ ತಮ್ಮ ಕಾಯ್ ತಮ್ಮ ಕತೆ ಮರೆಯುತ್ತ ಗೊತ್ತಾ ನಿಮ್ಗೆ? ದಿವಸ ಸಿದ್ಧ ಮಾಡು ನೀವು ನೋಡುವುದಾದ್ರೆ ಸಾರಿ ಗೆಚ್ಚಮನಿ ಇದೆಯಲ್ಲ, ಆ ಗೆಚ್ಚಮನಿ ತೋಟ ಕೂಡ ಯಾರೋ ಒಬ್ರು ಕೊಟ್ಟರೆ ಹುಡ್ದಾಗಿಂದ ಹಿಡಿದು ಈ ಲೋಕ ಬಿಡೋವರೆಗೂ ಎಲ್ಲವನ್ನ ಯೇಸು ಕ್ರಿಸ್ತನಿಗೆ ದೇವರು ತನ್ನ ಸಾರ್ವಭೌಮತ್ವದ ಮೂಲಕವಾಗಿ ಒದಗಿಸಿಕೊಟ್ಟಿದ್ರು ಪ್ರಿಯ. ಕೊನೆ ಸತ್ರಲ್ಲ, ಆ ಊರಲ್ಲಿ ಕೂಡ ಒಂದು ಸಮಾಧಿಯನ್ನ ದೇವರು ಕೊಟ್ಟಿದ್ರು. ವಾಟ್ ಎ ಗ್ರೇಟ್ ಅಂಡ್ ಮೈಟಿ ಇಸ್ ಅವರ್ ಗಾಡ್, isn't it? ಅದೇನ್ ತೋರಿಸುತ್ತೆ, ಯೇಸು ಕ್ರಿಸ್ತನು ತನ್ನ ಒಂದು ಜೀವಿತವನ್ನ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಿದ್ರಿಂದಲೇ ದೇವರು ಎಲ್ಲವನ್ನ ಒದಗಿಸಿಕೊಟ್ಕೊಂಡು ಬಂದ್ಕೊಳ್ಳೋದು. ಹಂಗೆ ನಾನು ನೀವು ದೇವರ ಚಿತ್ತಕ್ಕೆ ನಮ್ಮ ಜೀವಿತ ಒಪ್ಪಿಸ್ಕೊಟ್ರೆ ಎಲ್ಲವನ್ನ ದೇವರು ಒದಗಿಸ್ಕೊಡ್ತಾನೆ. ನಂಬ್ತೀರಾ? ಅದಕ್ಕಾಗಿ ಯಾವಾಗಲೂ ದೇವರ ಚಿತ್ತಕ್ಕೆ ಒಪ್ಪಿಸ್ಕೊಡ್ಬೇಕು, ಕೇಳ್ಬೇಕು. ಓಕೆನಾ? 100% 50% ನಂದು ಮಾಡ್ರೆ ಇನ್ನು 50% ಯಾಕೆ ಮಾಡ್ಬೇಕು? ಜೊರಗೆ ಹೇಳ್ರಿ ನಾನು 100% ನಾವು ದೇವಚಿತ್ತ ಮಾಡಲ್ಲ, ಕೆಲ ಮಾಡಕ್ಕಾಗಲ್ಲ ಸಹ ಈ ಲೋಕದಲ್ಲಿ ನಾವಿದ್ದೇವೆ. ಆದ್ರೆ ಅಟ್ಲೀಸ್ಟ್ ಆದ್ರೆ ನಾವೇನ್ ಮಾಡ್ತೀವಿ? 20% ಮಾಡ್ತೀವಿ, 80% ನಮ್ಗೆ ಮಾಡ್ತೀವಿ. ಕರೆಕ್ಟಾ? ವೆರಿ ನೈಸ್. ಇಲ್ಲ ನೋಡ್ತೇವೆ ಯೇಸು ಕ್ರಿಸ್ತನು ಆ ಒಂದು ಪಸ್ಕ ಮಾಡ್ಬೇಕಾದ್ರೆ ಇದರ ಒಂದು ಹಿನ್ನೆಲೆ ನಾವು ನೋಡ್ತೇವೆ. ಆತನ ಯಾವಾಗ ಮಾಡ್ದ? ಆ ಪಸ್ಕ ಹಬ್ಬ ಬರ್ಬೇಕಾದ್ರೆ ತನ್ನ ಶಿಷ್ಯರೊಂದಿಗೆ ಭೋಜನ ಮಾಡೋದಕ್ಕಾಗಿ ಮೇಲಂತಸ್ತಿಗೆ ಹೋದ. ಆ ಒಂದು ರೂಮ್ ನಲ್ಲಿ ಮಾಡ್ತಾ ಇದ್ದ. ಅಲ್ಲಿ ನೀವು ನೋಡುವುದಾದ್ರೆ ಅದು ಸಹ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಪ್ರಾಫಿಟಿಕ್ ಆಗಿ ಪ್ರವಾದನ ರೂಪವಾಗಿ ಹೇಳಲ್ಪಟ್ಟಿದೆ, ಮೆಸ್ಸಿಯನು ಈ ರೀತಿಯಾಗಿ ಊಟ ಮಾಡ್ತಾನೆ ತನ್ನ ಶಿಷ್ಯರೊಂದಿಗೆ ಅಂತ. ಅದಕ್ಕಾಗಿ ಅದು ನೆರವೇರಿಸಲ್ಪಡ್ತು. ಅದರ ಮೂಲಕವಾಗಿ ಲೋಕಕ್ಕೆ ಮೆಸ್ಸಿಯನು ಬಂದು ತೋರಿಸ್ಕೊಟ್ರು ದೇವರು. ಅದು ಮಾತ್ರವಲ್ಲ, ಆ ಒಂದು ಸಮಯದಲ್ಲಿ ಪಸ್ಕ ಭೋಜನ ಮಾಡ್ತಾರಲ್ಲ, ಅದಕ್ಕೆ ಕುರಿತಾಗಿ ನಾನು ಮಾತಾಡಿದ್ದೇನೆ. ಆ ಪಸ್ಕ ಭೋಜನ ಮಾಡಬೇಕಾದ್ರೆ ಟೇಬಲ್ ಇತ್ತು.
ಎಷ್ಟು ಜನ ಮನೆಯಲ್ಲಿ ಆ ಒಂದು ಲಾಸ್ಟ್ ಸಪ್ಪರ್ ಫೋಟೋ ಇದೆಯಾ? ಲಾಸ್ಟ್ ಸಪ್ಪರ್ ಗೊತ್ತಾ? ಲಾಸ್ಟ್ ಸಪ್ಪರ್ ಫೋಟೋ ಗೊತ್ತಾ ನಿಮ್ಗೆ? ಕಟ್ಟಣ ಲಾಸ್ಟ್ ಸಪ್ಪರ್ ಫೋಟೋ ತಾನೆ ಅದು. ಇದು ಯಾವ ಲಾಸ್ಟ್ ಸಪ್ಪರ್ ಫೋಟೋ ಇದೆಯಾ? ಅದಾಯ್ತೇನ್ರಿ? ಓ ಲಾಸ್ಟ್ ಫೋಟೋ ಇಲ್ಲಲ್ವಾ? ಹೇಳಿ ಅನೋ ನಮ್ಮ ಚರ್ಚು ಪೆಂಟಿಕಾಸ್ಟ್ ಚರ್ಚ್ ಆಗ್ತಾ ಇದೆ. ವೆರಿ ನೈಸ್. ಲಾಸ್ಟ್ ಸಪ್ಪರ್ ಫೋಟೋ ಕೂಡ ನೋಡಿಬೇಡಿ ನೀವು. ಮತ್ತೆ ಬಾಯಿ ನೋಡಿದ ನೀವು ನೋಡಿದಾನೆ ಅದ್ರ ಚಿತ್ರಕ್ಕಿದ್ದಾರೆ ಎಚ್ಚರಾಗ್ತಾ ಸುತ್ತಲೂ ಅದು ನಾವು ನೋಡ್ತೀವಲ್ಲ. ಆ ಟೇಬಲ್ ಅಲ್ಲಿ ನೀವು ನೋಡುವುದಾದ್ರೆ ಅಲ್ಲಿ ಯೇಸು ಕ್ರಿಸ್ತನು ಹೇಳಿದ ಹಾಗೆ ವಾಕ್ಯ ಇದೆ. ಸುವಾರ್ತೆಗಳು ನೋಡ್ಬೋದು, ಮತ್ತಾಯ, ಮಾರ್ಕ, ಲೂಕ ಎಲ್ಲ ಇದೆ. ಅಲ್ಲಿ ತನ್ನ ಶಿಷ್ಯರು, ಯೇಸು ಕ್ರಿಸ್ತನ ಶಿಷ್ಯರು ಯೇಸು ಹೇಳಿದ ಹಾಗೆ ಆ ಒಂದು ಮೇಜನ್ನ ಸಿದ್ಧ ಮಾಡಿರ್ತಾರೆ. ಓಕೆನಾ? ಆ ಟೇಬಲ್ ಅಲ್ಲಿ ನೋಡುವುದಾದ್ರೆ ಅನೇಕ ಕಾರ್ಯಗಳು ಬಹಳ ಮುಖ್ಯವಾಗಿರುವಂತದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ನಾನು ಹೇಳ್ತೇನೆ, ಎಕ್ಸೋಡಸ್ ವಿಮೋಚನ ಕಾಂಡ 12 ವಚನ 8. ವಿಮೋಚನ ಕಾಂಡ 12 ವಚನ 8. ಎಕ್ಸೋಡಸ್ ಚಾಪ್ಟರ್ 1 verse 8. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ನೀವು ನೋಡುವುದಾದ್ರೆ ದೇವರು ಅವರಿಗೆ ಕೊಟ್ಟಂತ, ಯಾರೆಲ್ಲ ಒಂದು ಪಸ್ಕ ಭೋಜನ ಮಾಡ್ತಾರೋ ಅವರಿಗೆ ದೇವರು ಕೊಟ್ಟಂತ ಒಂದು ಕಮಾಂಡ್ಮೆಂಟ್ ಏನಂದ್ರೆ, ಏನ್ ಮಾಡ್ಬೇಕು? ಆ ಹುಳಿ ಇಲ್ಲದ ರೊಟ್ಟಿಯೊಟ್ಟಿಗೆ ಏನ್ ತಿನ್ಬೇಕಂತೆ? ಕಹಿಯಾದ ಪಲ್ಯವನ್ನ ತಿನ್ಬೇಕಂತೆ. ನಾನಾಗಿರೋ ತಿಂತಾನೇ ಅಲ್ವಾ? ರೊಟ್ಟಿನೂ ಚೆನ್ನಾಗಿರಲ್ಲ, ಈ ಕಡೆ ಪಲ್ಯನೂ ಚೆನ್ನಾಗಿಲ್ಲ. ಅಲ್ಲಿ ನಾವು ನೋಡ್ತೇವೆ ಯಾಕೆ ಆ ರೀತಿ ಹೇಳಿದ ಅಂದ್ರೆ, ಆ ಒಂದು ಕೈ ಅನ್ನೋದು ಅವರ ಒಂದು ಗುಲಾಮತನವನ್ನ ತೋರಿಸ್ತದೆ. ಸ್ಲೇವರಿ. ಅವರು ಐಗುಪ್ತದಲ್ಲಿ ಗುಲಾಮ ಇದ್ರಲ್ಲ, ಆ ಕಹಿಯನ್ನ ದೇವರು ತೋರಿಸೋದಕ್ಕೋಸ್ಕರವಾಗಿ ಇಷ್ಟು ವರ್ಷ ನೀವು ಗುಲಾಮರಾಗಿದ್ರಿ, ಆ ಕಹಿಯನ್ನ ನೀವು ತಿನ್ರಿ, ಇನ್ನು ಮುಂದೆ ಅದನ್ನು ತಿನ್ನೋದಿಲ್ಲ ಅಂದ್ರು. ಹಾಲೆಲೂಯಾ. ನಾವು ಗುಲಾಮರಾಗಿದ್ದೇವೆ. ಯಾರಿಗೆ? ಈ ಪಾಪಕ್ಕೆ, ಈ ಲೋಕಕ್ಕೆ, ಸೈತಾನ ನಾವು ಗುಲಾಮರಾಗಿದ್ದಾಗೂ ಸಹ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಮೇಜಿನ ಮುಂಭಾಗದಲ್ಲಿ ಬಂದು ನೀನು ನನ್ನನ್ನು ಅಂಗೀಕರಿಸಿಕೊಂಡವನಾಗಿ ನನ್ನ ನೀನು ನಂಬುವುದಾದ್ರೆ, ನೀನು ನನ್ನ ಮಗನಾಗಿ ಮಾರ್ಪಟ್ಟ ನಂತರ ನೀನು ಮೇಜಿಗೆ ಬರಬೇಕಾದ್ರೆ ತಿರುಗಿ ಆ ಗುಲಾಮತನಕ್ಕೆ ಬೀಳದಂತೆ ನಾನು ಕಾಯ್ಕೊಳ್ತೇನೆ ಅಂತಾನೆ ಪ್ರಿಯರೇ. ಹಾಲೆಲೂಯಾ. ಅದಕ್ಕಾಗಿ ನಾವು ಮೇಜಿಗೆ ಬರ್ಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡಿಕೊಂಡವರಾಗಿ ಬರ್ಬೇಕು ಪ್ರಿಯರೇ. ದಟ್ ಶೋಸ್ ದ ಬಿಟರ್ನೆಸ್ ಆಫ್ ಈಜಿಪ್ಟ್. ಅವರು ಕಹಿಯಾದ ಅನುಭವವನ್ನ ಐಗುಪ್ತದಲ್ಲಿ ಪಡೆದುಕೊಂಡಿದ್ರು. ಅದಕ್ಕೆ ದೇವರು ಹೇಳ್ತಾರೆ ಅಲ್ಲಿ ಕಹಿ ಪಲ್ಯವನ್ನ ತಿನ್ನಿ ಎಂದು. ನೀವು ನೋಡುವುದಾದ್ರೆ ಈ ಪಸ್ಕವನ್ನ ಹೆಂಗಂದ್ರೆ ಮಾಡ್ತಾ ಇರಲಿಲ್ಲ. ಓಕೆನಾ? ಅದಕ್ಕೊಂದು ಆರ್ಡರ್ ಇದೆ. ಅದನ್ನ ಇಬ್ರಲ್ಲಿ ಸೆಡಾರ್ ಅಂತ. ಹಂಗಂದ್ರೆ ಆರ್ಡರ್ ಅಂತ ಅರ್ಥ. ಅಂದ್ರೆ ಅದು ಕ್ರಮವಾಗಿ ಮಾಡ್ತಾ ಇದ್ರು. ಪಸ್ಕ ಭೋಜನವನ್ನ ಕ್ರಮವಿಲ್ಲದೆ ಅಲ್ಲ ಪ್ರಿಯರೇ, ಕ್ರಮವಾಗಿ ಮಾಡ್ತಾ ಇದ್ರು. ಅದಕ್ಕೆ ಹೆಸರು ಸೆಡಾರ್ ಅಂತ. ನೀವು ನೋಡುವುದಾದ್ರೆ ಈಬ್ರಿಯ ಒಂದು ಪದದಲ್ಲಿ ಆ ಸೆಡಾರನ್ನೇ ಆ ಒಂದು ಪಸ್ಕ ಒಂದು ಭೋಜನಕ್ಕೆ ಉಪಯೋಗಿಸ್ತಾರೆ. ಸೆಡಾರ್ ಮೀಲ್ಸ್ ಅಂತ. ಅಂದ್ರೆ ಸೆಡಾರ್ ಅನ್ನುವಂತ ಭೋಜನ ಮಾಡೋದು ಅಂದ್ರೆ ಪಸ್ಕ ಒಂದು ಕ್ರಮವಾಗಿ ಮಾಡುವಂತದ್ದು. ಈಗೂ ಸಹ ಯಹೂದ್ಯ ಕುಟುಂಬಗಳು ಎಲ್ಲೆಲ್ಲಾ ಲೋಕದಲ್ಲಿದೆಯೋ ಎಲ್ಲರೂ ಅಷ್ಟೇ ಸೇರಿ ಬಂದು ಆ ದಿನದಲ್ಲಿ ದೇವರ ಅವರಿಗೆ ಮಾಡಿದಂತಹ ಬಿಡುಗಡೆಯ ನೆನೆಸುವವರಾಗಿದ್ದು ಆ ಕಾರ್ಯವನ್ನ ಮಾಡ್ತಾರೆ. ಅದು ಮಾತ್ರವಲ್ಲ, ಆ ಎಲ್ಲವನ್ನ ತಿರುಗಿ ಅವ್ರು ಹೇಳ್ತಾರೆ. ದೇವರು ಯಾವ ರೀತಿಯಾಗಿ ಮೋಶೆಗೆ ಎಬ್ಸಿದ್ರು, ಯಾವ ರೀತಿಯಾಗಿ ಐದಕ್ಕೆ ಕರ್ಕೊಂಡ್ಬಂದ್ರು, ಯಾವ ರೀತಿಯಾಗಿ ಆ ಫರೋನಿಗೆ ಮಾತನಾಡಿಸಿದ್ರು, ಯಾವ ರೀತಿಯಾಗಿ ಅದ್ಭುತಗಳನ್ನ ಮಾಡಿದ್ರು, ಅದನ್ನ ಅವರು ಚಿಹ್ನಾತ್ಮಕವಾಗಿ ಹಾಡುಗಳ ಮೂಲಕ ಅದನ್ನ ತಿರುಗಿ ಹೇಳ್ಕೊಳ್ತಾರೆ. ಒಬ್ರಿಗೊಬ್ರು ಏನ್ ಮಾಡ್ತಾರಂತೆ? ಒಬ್ರಿಗೊಬ್ರು ಹೇಳ್ಕೊಳ್ತಾರೆ. ಎವ್ರಿ ಇಯರ್, ಪ್ರತಿ ವರ್ಷ ಅವ್ರು ಪಸ್ಕ ಮಾಡ್ಬೇಕಾದ್ರೂ ಸಹ, ಹಬ್ಬ ಮಾಡ್ಬೇಕಾದ್ರೆ, ಪಸ್ಕ ಭೋಜನ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಹೇಳ್ಕೊಂಡಿರ್ತಾರೆ. ಅದಕ್ಕೆ ಈಬ್ರಿಯ ಒಂದು ಪದ ಹೇಳ್ತಾರಂದ್ರೆ ಅಗಾಧ ಅಂದ್ರೆ ಹೇಳುವಂಥದ್ದು, ಟೆಲ್ಲಿಂಗ್. ಅದಕ್ಕಾಗಿ ನಾವು ಬರ್ಬೇಕಾದ್ರೆ ಯೇಸು ಕ್ರಿಸ್ತನ ಈ ಒಂದು ಮೇಜಿನ ಮುಂಭಾಗದಲ್ಲಿ ಎಷ್ಟು ಸಾರಿ ನಾವು ಯೇಸು ಕ್ರಿಸ್ತನ ಮರಣವನ್ನ ನೆನೆಸೋರಾಗಿ ಅದನ್ನ ಬೇರೆಯವ್ರಿಗೆ ಹೇಳ್ತಾ ಇದ್ದೀವಿ. ಹೇಳ್ತೀವಿ ಅಲ್ವಾ? ಅವ್ರು ನೋಡಿ ವರ್ಷಕ್ಕೆ ಹೇಳ್ತಾನೆ ತಿರುಗಿ ಹಿಂಗ್ ಮಾಡ್ರಿ ಯೆಹೋವ ದೇವ್ರು. ಅದಕ್ಕಾಗಿ ದೇವ್ರವ್ರು ಹೇಳಿದ್ರು, ನೀನು ಮಾತ್ರ ಅಲ್ಲಪ್ಪ, ನೀನು ನಿಮ್ ಜನರೇಷನ್ಗೂ ಹೇಳ್ಬೇಕು, ನಿಮ್ ಮಕ್ಕಳಿಗೂ ಕಲ್ಸ್ಕೊಡ್ಬೇಕು.
ಜನರೇಷನ್ ಬೈ ಜನರೇಷನ್ ಅದೇ ಸಂತತಿಯವರು ಅದು ಹೇಳ್ಕೊಳಕ್ಕೆ ಇವಾಗಲೂ ಸಹ ಎಲ್ಲೆಲ್ಲ ಯಹೂದ ಕುಟುಂಬ ಇದೆಯೋ, ಯಾರೆಲ್ಲ ಪಸ್ಕ ಹಬ್ಬ ಮಾಡ್ತಾರೋ ಅವರೆಲ್ಲ ಪಸ್ಕ ಬೋಧನೆ ಮಾಡಬೇಕಾದ್ರೆ ಹೇಳ್ತಾರೆ ಪ್ರಿಯರೇ, ನಾನು ನೀನು ಹೆಂಗಿದ್ದೇವೆ, ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯವನ್ನ ನಾವು ಬೋಲ್ಡ್ ಆಗಿ ಧೈರ್ಯವಾಗಿ ಹೇಳ್ತೀವ ಪ್ರಿಯ. ಅವ್ರು ಧೈರ್ಯವಾಗಿ ಹೇಳ್ತಾ ಇದ್ರು, ಯೆಹೋವ ದೇವರು ಎಷ್ಟೋ ವರ್ಷಕ್ಕೆ ಮುಂಚೆ ಆಗಿದ್ದರು, ಈಗೂ ಸಹ ಅದನ್ನ ನಾವು ತಿರುಗಿ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವು ವರ್ಷಗಳು ಕಳೆದು ಹೋಗುವಾಗ ನೀವು ನೋಡುವುದಾದ್ರೆ ಇಲ್ಲೂ ಸಹ ಈ ಒಂದು ಕರ್ತನ ಮೇಜನ ಮಾಡ್ತಾ ಇದ್ದಾರೆ ಪಸ್ಕದಲ್ಲಿ, ಅಲ್ಲಿ ಅನೇಕ ಒಂದು ಕಾರ್ಯಗಳನ್ನ ಅವರು ಸೇರಿಸ್ಬಿಟ್ಟಿದ್ದಾರೆ. ಅದು ರಬನಿಕ್ ಟ್ರೆಡಿಷನ್ ಅಂತೀವಿ, ಅಂದ್ರೆ ಈ ಒಂದು ಗುರುಗಳಿರುವಂತಹ ಸಂಪ್ರದಾಯದಲ್ಲಿ ನೋಡುವುದಾದ್ರೆ ಅವರು ಅನೇಕ ಕಾರ್ಯಗಳನ್ನ ಸೇರಿಸ್ಬಿಟ್ಟಿದ್ದಾರೆ. ಆದರೂ ಸಹ ಸತ್ಯ ಮಾತ್ರ ಇವತ್ತು ಅದೇ ರೀತಿಯಾಗಿದೆ. ಅದೇನ್ ಸತ್ಯ? ದೇವರು ಅವರನ್ನ ಐಗುಪ್ತದಿಂದ ಬಿಡುಗಡೆ ಮಾಡಿ ನೆನೆಸ್ತಾ ಇದ್ದಾರೆ. ಹಾಗೆ ನಾವು ನೀವು ಸಹ ಯೇಸು ಕ್ರಿಸ್ತನು ನಮಗಾಗಿ ಆ ಒಂದು ಪ್ರಾಣ ಕೊಟ್ಟು ಶಿಲುಬೆ ಸತ್ತನಲ್ಲ, ನಮ್ಮನ್ನ ಆತನು ಬಿಡುಗಡೆ ಮಾಡುವುದಕ್ಕಾಗಿ ತನ್ನನ್ನೇ ತಾನು ಪ್ರಾಯಶ್ಚಿತ್ತವಾಗಿ ಒಪ್ಪಿಸಿಕೊಟ್ಟಲ್ಲ, ಅದನ್ನ ನೆನೆಸುವವರಾಗಿರ್ಬೇಕು. ಏನ್ ಮಾಡ್ಬೇಕು? ಎಸ್ಸಾಗಿ ನೆನೆಸ್ತೀವಿ ನಾವು, ಸಭೆಯಾಗಿ ಸೇರಿ ಬಂದು ಎಸ್ಸಾಗಿ ನೆನೆಸ್ತೀವಿ. ಹೇಳಿ ಏಸಪ್ಪ, ಸಭೆಯಾಗಿ ಸೇರಿ ಬಂದು ಯೇಸು ಕ್ರಿಸ್ತನ ಮರಣವನ್ನ ಎಷ್ಟಾಗಿ ನೆನೆಸ್ತೀವಿ? ಜೊತೆಗೆ ತಾನೇ ತಿಂಗಳಿಗೊಂದ್ಸಾರಿ ನಾವು ನೆನೆಸ್ತೇವೆ. ಅದನ್ನೇ ಈಗ ನಾವು ಕರ್ತನ ಮೇಜಿನ ಮುಂಭಾಗ ಮಾಡೋದು. ಮಂತ್ಲಿ ಒನ್ಸ್, ತಿಂಗಳಿಗೆ ಒಂದಾವರ್ತಿ ನಾವು ಸೇರಿ ಬಂದು ಸಭೆಯಾಗಿ ಆತನ ಒಂದು ಮರಣವನ್ನ ನೆನೆಸುವವರಾಗಿದ್ದೇವೆ. ಈ ಒಂದು ದೇವರು ಅವರನ್ನ ಬಿಡುಗಡೆ ಮಾಡಿದ್ದನ್ನ ಅವರು ಆ ಒಂದು ವರ್ಷಕ್ಕೊಂದ್ಸಾರಿ ತಿರುಗಿ ಹೇಳ್ತಾ ಇದ್ರು. ಅದು ಮಾತ್ರ ಅಲ್ಲ ಪ್ರಿಯರೇ, ನೀವು ಸತ್ಯವೇದ ಹಳೆ ಒಡಂಬಡಿಕೆ ನೋಡುವುದಾದ್ರೆ ಅನೇಕ ಕಡೆ ಇದರ ಕುರಿತಾಗಿ ಉಲ್ಲೇಖನ ಇದೆ, ಇದರ ಕುರಿತಾಗಿ ಹೇಳಿದ್ದನ್ನ ನೋಡ್ತೇವೆ. ಕೆಲವೊಂದು ವಚನ ಓದ್ಕೊಳ್ಳೋಣ. ಕೀರ್ತನೆಗಳು 81:10, Psalms 81:10. ನಿಮ್ಮನ್ನು ಐಗುಪ್ತದಿಂದ ಕರೆದಂತ ಯೆಹೋವನೆಂಬ ನಾನೇ ನಿಮ್ಮ ದೇವರು, ಅಗಲವಾಗಿ ಮಾಡಿದಿರಿ, ಅದನ್ನು ತುಂಬಿಸುವೆನು ಅಂದರು. ನಿಮ್ಮನ್ನು ಐಗುಪ್ತದಿಂದ ಕರೆದಂತ ಯೆಹೋವನೆಂಬ ನಾನೇ ನಿಮ್ಮ ದೇವರು. ತಿರುಗಿ ದೇವರು ಹೇಳ್ತಾನೆ. ಕೀರ್ತನೆಗಳು 105:37, Psalms 105:37. ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರದ ಸಹಿತವಾಗಿ ಒಳಗೆ ಬರಮಾಡಿದನು, ಅವರ ಕುಲದಲ್ಲಿ ಒಬ್ಬನಾದರೂ ಇರುವವನಿರಲಿಲ್ಲ. ಇಸ್ರಾಯೇಲನ್ನು ಬೆಳ್ಳಿ ಬಂಗಾರದ ಸಹಿತವಾಗಿ ಹೊರಗೆ ಬರಮಾಡಿದನು. ಸ್ವಲ್ಪ ನೋಡಿದ್ರೆ ಎಷ್ಟು ಜನ ನಾನು ನೇಸಪ್ಪ ಮಾಡ್ತಾನೆ ಅಂತ. ಅವರು ಗುಲಾಮರು ಅದೇ. ಗುಲಾಮರ ಹತ್ರ ಏನ್ರಿ ಬೆಳ್ಳಿ ಬಂಗಾರ? ಹೆಂಗ್ ಬಂತು ಅವ್ರಿಗೆ ಬೆಳ್ಳಿ ಬಂಗಾರ? ಗೊತ್ತಾ ನಿಮ್ಗೆ ಕತೆ? ಓದಿರ್ತಾರೆ. ಹೆಂಗ್ ಸುಧಾರ ಮಾಡಿದ್ರು? ಕೊಟ್ಬಿಡ್ತಾರೆ. ಏನಂದ್ರೆ ದೇವರು ಪಕ್ಕದ ಅಕ್ಕಪಕ್ಕದ ಮನೆ ಹತ್ರ ಹೋಗಿ ನಿಮ್ಮ ಕೇಳ್ಕೊಳ್ಳಿ, ಬೆಳ್ಳಿ ಬಂಗಾರವನ್ನು ತೆಗೆದುಕೊಳ್ಳಿ ಅಂದ್ರು. ಅವರು ಹೋದ್ರೆ ಸಾಕಪ್ಪ ನಮ್ಮ ಪ್ರಾಣ ತಿಂತಾವ್ರು ಅಂತ ಕೊಟ್ಬಿಟ್ರು. ಎಷ್ಟು ಅವ್ರು ಸ್ಟೇಟ್ ತಗೊಂಡು ಬಳಿ ಎಸಪ್ಪ ಅಲ್ವಾ? ಒಳ್ಳೆ ಗ್ರೇಟ್ ಮೈಟಿ ಇಸ್ ಮೈ ಗಾಡ್ ಆಲ್ಮೈಟಿ ಅಲ್ವಾ? ಎಂತ ಪರಿಸ್ಥಿತಿಗೆ ಐಗುಪ್ತ ಕರ್ಕೊಂಡ್ಬಿಟ್ರಂದ್ರೆ ನೀವು ಹೋದ್ರೆ ಸಾಕಪ್ಪ ಅಂತ ಅವೆಲ್ಲ ಬೆಳ್ಳಿ ಬಂಗಾರ ಕೊಟ್ಟರು. ಗುಲಾಮರಿಗೆ ಹಂಗೆ ದೇವ್ ಮಾಡಿದ್ರು. ಹಂಗೆ ನಮ್ಮನ್ನು ಸಹ ಅಷ್ಟೇ ಪ್ರಿಯರೇ, ನಾವು ಗುಲಾಮರಾಗಿದ್ದಾಗ ನಮ್ಮನ್ನ ಬಿಡುಗಡೆ ಮಾಡುವಂತ ದೇವರು ಬಿಡುಗಡೆ ಮಾಡಿದ ನಂತರ ನಾವು ಸುಖವಾಗಿ ಜೀವಿಸ್ಬೇಕಂತ ಆತ ನಮ್ಮನ್ನು ನಡೆಸೋದು. ಕಷ್ಟನೇ ಇರ್ತೀನಿ ಅನ್ಕೋಬೇಡಿ ವಿಶ್ವಾಸಿಗಳು, ಯಾವಾಗಲೂ ಅಷ್ಟೇ. ಕಷ್ಟ ಕಷ್ಟ ಕಷ್ಟ, ನೋವು ನೋವು ನೋವು. ಅದೇನ್ರಿ ಅದು? ನಾವು ಅವಿಶ್ವಾಸಿ ವಿಶ್ವಾಸಿ. ನಾವು ಏಸಪ್ಪ ನಮ್ಮನ್ನು ಬಿಡುಗಡೆ ಮಾಡೋದೇ ನಾವು ಸುಖವಾಗಿರಬೇಕೆಂದೇ, ನಮ್ಮನ್ನು ಸೃಷ್ಟಿ ಮಾಡೋದೇ ಆತನ ಸ್ತೋತ್ರ ಮಾಡಬೇಕು. ಅದು ನಾವು ಮರಿಬಾರ್ದು. ಕೀರ್ತನೆಗಳು 136:11 ಓದಿ. ಯಾರದು? Psalms 136:11. ಇಸ್ರಾಯೇಲರನ್ನು ಅವರ ಮಧ್ಯದಿಂದ ಹೊರಗೆ ತಂದನು, ಆತನ ಕೃಪೆಯು ಶಾಶ್ವತ. ಇಸ್ರಾಯೇಲ್ ಅವರ ಮಧ್ಯದಿಂದ ಹೊರ ತಂದನು. ಅವರೇನು ಕಷ್ಟಪಡಿನ ಇಸ್ರಾಯೇಲ್. ಓಕೆನಾ? ದೇವರು ರೆಡಿಯಾಗಿ ಪಸ್ಕ ಭೋಜನ ಮಾಡ್ರಿ, ಉಳಿದ ರೊಟ್ಟಿ ಆ ಕೈ ಪಲ್ಯ ತಿನ್ರಿ, ಸ್ಟಾರ್ಟ್ ಹೋದ್ರು ಹೊರಗಡೆ ಅಲ್ವಾ? ಅವ್ರು ಒಳಗೆ ಹೋಗಿ ನಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಐಗುಪ್ತರ ಕಣ್ಗಳು ತೆರೀತು. ಫಾರೋನಿಗೆ ಬೇಜಾರಾಯ್ತು, ಹಿಂದೆನೆ ಓಡಿಸ್ಕೊಂಡ್ಬಂದ. ದೇವರೇದ್ರು ಭಯ ಪಡಬೇಡಿ, ನಿಂತು ನೋಡಿ ನಾನು ನಿಮ್ಗೋಸ್ಕರ ಮಾಡುವಂತ ಕಾರ್ಯ. ಆ ಒಂದು ಕೆಂಪು ಸಮುದ್ರ ಬೇರ್ಪಡಿಸಿದ್ರು, ಅವ್ರನ್ನ ದಾಟಿಸಿದ್ರು. ಈ ಐಗುಪ್ತರ ಬುದ್ಧಿಶಾಲಿಗಳಾಗಿ ಓಡಿ ಬಂದ್ರು, ಹಿಂದೆನೆ ನೀರು ಮುಚ್ಚಿಸ್ಬಿಟ್ರು. Hallelujah. That's my God, Jesus. ಅದನ್ನೇ ನನ್ನ ಜೀವಿತದಲ್ಲಿ ಏಸಪ್ಪ ಮಾಡೋದು. ಭಯ ಪಡಬೇಡಿ,
ಎಂತಹ ಒಂದು ವೈರಿ ನಮ್ಮ ಹಿಂದೆ ಇದ್ರು ಕೂಡ, ಸೈತಾನನೇ ನಮ್ಮ ಹಿಂದೆ ಇದ್ರು ಸಹ, ಎಂತಹ ಒಂದು ತೊಂದರೆಗಳು ನಮ್ಮ ಹಿಂದೆ ಇದ್ರು ಸಹ ದೇವರ ಮುಂಭಾಗದಲ್ಲಿ ಮಾರ್ಗ ಮಾಡೇ ಮಾಡ್ತಾನೆ. ಅದನ್ನ ಬಿಡುಗಡೆ ಮಾಡಿ ನಾವು ಅದನ್ನು ದಾಟಿ ಹೋಗುವಂತೆ ಮಾಡ್ತಾನೆ. ಆದ್ರೆ ನಮ್ಮಲ್ಲಿ ಕೇಳುವಂಥದ್ದು ಒಂದೇ ಒಂದು, ಏನು ಇದೇ ನನಗೆ ಬೇಜಾರಾಗುದು, ಐ ಡೋಂಟ್ ಲೈಕ್ ದಿಸ್ ಅಲ್ವಾ? ಎಲ್ಲ ಕೇಳಿಸ್ಕೊಂತ ಹೇಳಿ ನೋಡ್ತಾ ಏನ್ ಸಮ ಮತ್ತೆ ಏನ್ ಕೇಳ್ತಾರ್ರಿ? ಬೆಳಿ ಬಂಗಾರ ಕೊಡುವಂತಾರ, ದಶಭಾಗ ಕೊಟ್ಬಿಡು ಅಂತಾರ, ಕೊಡ್ಬೇಕು ಅಂತನಾ? ಅದು ಏನ ಭಯ. ವಿಶ್ವಾಸಗಳು ಗುಳು ಬುದ್ಧಿ ನಾನು ನೋಡ್ತೀರಾ ನೋಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ. ಅದಕ್ಕೆ ನೀವು ನೋಡ್ಬೇಕು ಅಮೇರಿಕಾದಲ್ಲ ಹಂಗೆ ಹಂಗೆ ಮಾತಾಡೋ ಓಡಾಕ್ತಾರೆ. ಯಾಕಂದ್ರೆ ಗೊತ್ತು ಹ್ಯೂಮನ್ ರೈಟ್ಸ್ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಏನ್ ಕೇಳ್ತಾರೆ ಆ ರೀತಿಯಾಗಿ ನಮ್ಮನ್ನು ಸಹ ದಾಟಿಸ್ಬೇಕಂದ್ರೆ, ನಮ್ಗೆ ಬರೋ ತೊಂದರೆಗಳನ್ನ ಎಲ್ಲ ಬಿಡುಗಡೆ ಮಾಡಿ ನಾವು ಮುಂದೆ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ದೇವ್ರು ನೋಡುವಂಥದ್ದು ಏನು? ಒಂದೇ ಒಂದು ಜೋರಾಗಿ ಹೃದಯದಲ್ಲಿ ಏನಿರ್ಬೇಕ್ರಿ? ಜೋರಾಗಿ ನಂಬಿಕೆ. ಎಲ್ಲರಿ ಪರಿಶುದ್ಧತೆ ಎತ್ಕೊಂಡು ನಂಬಿಕೆ ಎಲ್ಲ ಏನ್ ಪ್ರಯೋಜನ? ಏಸಪ್ಪನ ನಂಬಿದ್ರೆ ಯಾವ ಅದ್ಭುತ ನಿಮ್ಮ ಜೀವಿತದಲ್ಲಿ ಕಾಣಕ್ಕೆ ಸಾಧ್ಯವಿಲ್ಲ. ಏಸಪ್ಪನೇ ಸರ್ವಶಕ್ತನು, ಅದಕ್ಕೆ ಎಲ್ಲ ಆಗತ್ತೆ ಮಾಡಕ್ಕೆ ಅಂತ ನಂಬೇಕಾದ್ರೆ ದೇವರು ನಿನಗಾಗಿ ಎಲ್ಲವನ್ನ ಮಾಡಿ ಮುಗಿಸ್ತಾನೆ. ಮತ್ತೆ 26 ಓದ್ಕೊಳ್ಳೋಣ. ಮ್ಯಾಥ್ಯೂ 26:26. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಗೊಳ್ಳಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಇದು ನೀವು ನೋಡುವುದಾದ್ರೆ ಇಟ್ಸ್ ನಾಟ್ ಆರ್ಡಿನರಿ ಬ್ರೆಡ್. ನಾವು ನಮಗೆ ಹೇಳಿದ ಹಾಗೆ ಅದು ಸಾಮಾನ್ಯವಾಗಿ ಸಿಗುವಂತ ಒಂದು ರೊಟ್ಟಿ ಅಲ್ಲ, ಅದು ಹುಳಿ ಇಲ್ಲದ ರೊಟ್ಟಿ, ಅನ್ಲೇವೆನ್ ಬ್ರೆಡ್, ಅಂದ್ರೆ ಹುಳಿ ಇಲ್ಲದಂತ ರೊಟ್ಟಿ. ಈಗ ಯೇಸು ಕ್ರಿಸ್ತನ ಆತನ ಒಂದು ಬೋಧನೆ ಕೇಳುವುದಾದ್ರೆ ಆ ಬೋಧನೆಯಲ್ಲಿ ಹೇಳ್ತಾನೆ ಆತನು. ಲೂಕ 12:11 ಓದನೆ ಯಾರಾದ್ರೂ? ಲೂಕ 12:11 ತನ್ನ ಬೋಧನೆಯಲ್ಲಿ ಯೇಸು ಕ್ರಿಸ್ತನ ಏನ್ ಹೇಳಿದ ನೋಡಿ, ಆ ಒಂದು ಹುಳಿಯ ಕುರಿತಾಗಿ. ಅಲ್ಲ, 12:11 ಇಷ್ಟರಲ್ಲಿ ಸಾವಿರಾರು ಜನರು. 12:11 ಏನ? ಇಷ್ಟರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಬಂದಿದ್ದಾಗಿ ಆತನು ಜಾನ್ 12:1 ಅನ್ಸುತ್ತೆ. ಆತನು ಮೊದಲು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ತೊಡಗಿದೆ ಅಂದ್ರೆ, ಪರಿಸಾಯರ ಕಪಟವೆಂಬ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಅದನ್ನೇ ನಾವು ನೋಡ್ತೇವೆ. ಹುಳಿ ಇಲ್ಲದ ರೊಟ್ಟಿ ಅಂತ ಹೇಳ್ಬೇಕಾದ್ರೆ ಏನನ್ನು ಸಿಂಬಲೈಸ್ ಮಾಡ್ತದೆ, ರೆಪ್ರೆಸೆಂಟ್ ಮಾಡ್ತದೆ, ಯಾವ್ದು ತೋರಿಸುತ್ತೆ ಅಂದ್ರೆ, ಯೇಸು ಹೇಳ್ತಾರೆ, ನನ್ನಲ್ಲಿ ಪಾಪವಿಲ್ಲ, ನನ್ನಲ್ಲಿ ಕಪಟವಿಲ್ಲ, ಆದ್ರೆ ನಾನು ಕೊಡುವಂತಹ ಒಂದು ಸ್ಯಾಕ್ರಿಫೈಸ್ ಅಥವಾ ನಾನು ಕೊಡುವಂತಹ ಬಲಿಯನ್ನ ನೀವು ಒಪ್ಕೊಳ್ಳಿ. ಯಾಕಂದ್ರೆ ನನ್ನಲ್ಲಿ ಪಾಪವಿಲ್ಲ, ಕಪಟವಿಲ್ಲ. ಅದಕ್ಕಾಗಿ ಆ ರೊಟ್ಟಿಯನ್ನ ಆತನ ಮುರಿದು ತನ್ನ ಮಕ್ಕಳಿಗೆ ಕೊಡ್ಬೇಕಾದ ಶಿಷ್ಯರಿಗೆ ಅದರಲ್ಲಿ ಹುಳಿ ಇರಲಿಲ್ಲ, ಅನ್ಲಿವೆನ್ ಬ್ರೆಡ್. ಅಂದ್ರೆ ಆತನಲ್ಲಿ ಏನಿಲ್ಲ, ಪಾಪವಿಲ್ಲ, ಅದರಲ್ಲಿ ಕಪಟವಿಲ್ಲ ಪ್ರಿಯೆ. ಆ ರೀತಿಯಾಗಿ ತನ್ನಂತಾನು ಆತನು ಒಪ್ಪಿಸಿಕೊಡುವುದನ್ನ ನೋಡುತ್ತೇವೆ. ಈ ಮತ್ತೊಂದು ಕಾರ್ಯ ನಾವು ಪಸ್ಕ ಹಬ್ಬದಲ್ಲಿ, ಪಸ್ಕ ಭೋಜನ ನೋಡ್ತೇವೆ. 4 ಕಪ್ ಆಫ್ ವೈನ್ ಇರುತ್ತೆ. ಎಷ್ಟು ಕಪ್ಪು? 4 ಕಪ್. 4 ಕಪ್ಪಲ್ಲಿ ವೈನ್ ಇರುತ್ತೆ. 3ನೇ ಕಪ್ನ ಊಟದ ಕೊನೆಯಲ್ಲಿ ಅವ್ರು ತೆಗೆದುಕೊಳ್ಬೇಕು. ಅದು ಅವರೊಂದು ಆರ್ಡರ್ ಮಾಡಬೇಕು. ಆ ಒಂದು ಕಪ್ ಏನ್ ಹೇಳ್ತಾರೆ? ದ ಕಪ್ ಆಫ್ ರಿಡೆಂಪ್ಷನ್, ವಿಮೋಚನೆಯ ಒಂದು ಪಾತ್ರೆ. ಅದನ್ನ ಅವರು ಕೊನೆಯದಾಗಿ ತೆಗೆದುಕೊಳ್ತಾ ಇದ್ರು. ಅದನ್ನ ತೆಗೆದುಕೊಳ್ಬೇಕಾದ್ರೆ ಯಾವ್ದನ್ನ ನೆನ್ಸ್ಕೊಳ್ತಾ ಇದ್ರು? ತಿರುಗಿ ದೇವರ ಐಗುಪ್ತನ ನಮ್ಮನ್ನು ಬಿಡುಗಡೆ ಮಾಡ್ತಾರ, ಅದನ್ನ ನೆನ್ಸ್ಕೊಳ್ಳೋದಕ್ಕಾಗಿ ಆ ಒಂದು ಪಾತ್ರೆ ತೆಗೆದುಕೊಂಡು ಕುಡಿತಾ ಇದ್ರು. ಯೇಸು ಕ್ರಿಸ್ತನು ಏನ್ ಮಾಡ್ದ? ಮತ್ತಾಯ 26, 27, 28 ಓದಿ. ಮತ್ತಾಯ 26, 27, 28. ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಟ್ಟ ರಕ್ತ. ಆ ಪಾತ್ರೆನೇ ಆತ ತೆಗೆದುಕೊಳ್ಳಿ. 3ನೇ ಕಪ್, ಕಪ್ ಆಫ್ ರಿಡೆಂಪ್ಷನ್, ವಿಮೋಚನೆ. ಆ ಒಂದು ಪಾತ್ರೆ ತೆಗೆದುಕೊಂಡೇ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಈ ಒಂದು ಪಾತ್ರೆಯಲ್ಲಿ ಕುಡಿಯಿರಿ, ಇದು ನನ್ನ ರಕ್ತವನ್ನು ಸೂಚಿಸುತ್ತದೆ. ಇದು ಅನೇಕ ಜನರಿಗೋಸ್ಕರ ಪಾಪಕ್ಕಾಗಿ ಸುರಿಸಲ್ಪಟ್ಟಂತ ಒಂದು ರಕ್ತವಾಗಿದೆ. ಅದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವಂತ ರಕ್ತವಾಗಿದೆ ಎಂದು.
ಶಿಷ್ಯರೊಂದಿಗೆ ಆತನು ಆ ಪಸ್ಕ ಭೋಜನ ಮಾಡಿದಾಗ ಈ ರೀತಿಯಾಗಿ ನನ್ನ ಒಂದು ಮಾಂಸವನ್ನ ತಿನ್ನಿ, ನನ್ನ ಒಂದು ರೊಟ್ಟಿಯನ್ನ, ನನ್ನ ಒಂದು ಮಾಂಸವನ್ನ ತಿನ್ನಿ, ರಕ್ತವನ್ನ ಕುಡಿ ಅಂತ ಹೇಳಿದ್ರು. ಅವಾಗ ಮಾತ್ರ ಅಲ್ಲ ಪ್ರಿಯ, ಅದಕ್ಕೆ ಮುಂಚೆನೇ ಹೇಳಿದ್ದಾರೆ. ಗೊತ್ತಾ ನಿಮ್ಗೆ ಎಲ್ಲಿ ಅಂತ? ಯೋಹಾನ 6:53. ಯೇಸು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಇದಕ್ಕೆ ಕೇಳಿ ಏನಾಯ್ತು ಗೊತ್ತಾ? ಅನೇಕ ಶಿಷ್ಯರು ಆತನ ಹಿಂಬಾಲಿಸೋದು ಬಿಟ್ಟೋಗ್ತು. ಮನುಷ್ಯನು ಮಾಂಸ ತಿನ್ನು ಅಂತಾನೆ, ರೊಟ್ಟಿನ ರಕ್ತನ ಕುಡಿ ಅಂತಾನೆ ಅಲ್ವಾ? ಅವ್ರಿಗೆ ಅರ್ಥನೇ ಆಗಿಲ್ಲ. ಅವ್ರು ಅನೇಕರು ಬಿಟ್ಟು ಹೋಗ್ರು, ಆದರೆ ಶಿಷ್ಯರು ಬಿಟ್ಟು ಹೋಗ್ಲಿಲ್ಲ. 12 ಜನ ಶಿಷ್ಯ ಅದರೊಂದಿಗೆ ಇತ್ತು ನೋಡಿ. ಆಗಲೂ ಸಹ ಇಸ್ಕಾರಿಯೋತ್ ಬಿಟ್ಟು ಹೋಗ್ಲಿ ನೋಡ್ತ. ಆ ಹೋಗೋ ಇರ್ತಾನೆ ಅವನು. ಹಾರ್ಡ್ ಟೀಚಿಂಗ್ ಅಲ್ವಾ ಅದು, ಗೊತ್ತಲ್ವಾ? ಕಠಿಣವಾದಂತ ಒಂದು ಬೋಧನೆ. ಅದನ್ನ ಕೇಳಿ ಕೂಡ ಇಸ್ಕಾರಿಯೋತ್ ಹೋಗ್ಲಿಲ್ಲ, ಪೇತ್ರ ಹೋಗ್ಲಿಲ್ಲ, ಜೊತೆಲೇ ಇತ್ತು ಕಡೆವರೆಗೂ ಜೊತೆ. ಯಾತಕ್ಕೋಸ್ಕರವಾಗಿ? ಯಾತ್ರೆ ಇಸ್ಕಾರಿಯೋತ್ ಯಾಕೆ ಜೊತೆ ಇರ್ತಿರೋ ಕಡೆವರೆಗೂ? ಇಟ್ಕೊಳಕ್ಕೆ. ನಾವು ಸಹ ಅನೇಕ ಸಾರಿ ನಮ್ಮ ಒಂದು ಯೋಚನೆಗಳನ್ನ ಮಾಡ್ಕೊಳಕ್ಕೆ, ಆಲೋಚನೆಗಳನ್ನ ಮಾಡ್ಕೊಳಕ್ಕೆ ದೇವರಲ್ಲಿ ಆಟ ಆಡ್ತೀವಲ್ಲ, ಆಡ್ತೀವ ಇಲ್ವಾ? ರೈಟ್? ಅನೇಕ ಸಾರಿ ಮಾಡಿದ್ವಿ ನಾವಲ್ವಾ? ನಮ್ಮ ಯೋಚನೆಗಳೊಂದಿದೆ, ಅದು ನೆರವೇರ್ಬೇಕು, ಅದಕ್ಕೆ ಏಸಪ್ಪನೇ ಇರ್ತೀವಿ ನಾವು. ಆದ್ರೆ ಯಾವಾಗ ನೆರವೇರೋ ಅನ್ನೋ ಗೊತ್ತಾಗುತ್ತೋ ಏಸಪ್ಪಗೆ ಬಾಯ್ ಬಾಯ್ ಗುಡ್ ಬಾಯ್ ಅಂತ ಹೋಗ್ತೀವಿ. ಆದ್ರೆ ಅದು ಯಾವಾಗ ನಮ್ಗೆ ಆಗತ್ತೋ ಆವಾಗ ನಾವು ಸಂತೋಷವಾಗಿ ಇನ್ನೂ 1 ವರ್ಷ ಏಸಪ್ಪನ ಜೀವಿಸಕ್ಕೆ ಹೋಗ್ತೀವಿ. ಯೋಚನೆ ಮಾಡ್ಬೇಕಂತ ಒಂದು ಕಾರ್ಯಗಳು ಯಾವ ರೀತಿಯಾಗಿ ಪಸ್ಕ ಒಂದು ಭೋಜನವನ್ನ ಕೊನೆ ಸಮಯದಲ್ಲಿ, ಐಗುಪ್ತದಿಂದ ಇಸ್ರಾಯೇಲು ಹೊರಡುವ ಸಮಯದಲ್ಲಿ ಆ ಪಸ್ಕ ಭೋಜನವನ್ನ ಏಸಪ್ಪ ದೇವರು ಯಾವ ರೀತಿಯಾಗಿ ಮಾಡಿಸಿದ್ರು, ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗಲು ಮುಂಚಿತವಾಗಿ ಆ ಕೊನೆ ಭೋಜನದಲ್ಲಿ ದೇವರು ಆ ಒಂದು ಕಾರ್ಯವನ್ನ ಮಾಡೋದು ನೋಡುತ್ತೇವೆ. ನನ್ನ ರಕ್ತ, ನನ್ನ ಮತ್ತೆ ಮಾಂಸವನ್ನ ಅಂತೇಳಿ ಆ ಒಂದು ರೊಟ್ಟಿಯನ್ನ, ದ್ರಾಕ್ಷಾರಸವನ್ನ ಅವರಿಗೆ ಕೊಡೋದು ನಾವು ನೋಡ್ತೇವೆ. ಯಾವಾಗಲೂ ನಾನು ಓದಿ ಕಮ್ಯುನಿಯನ್ ಮಾಡುವಂತ ಒಂದು ವೇದ ಭಾಗ 1 ಕೊರಿಂಥ 11:23-25. ಆ ವಾಕ್ಯ ಓದೋದು ಬೇಡ, ನಂತರ ನಾನು ಓದ್ತೇನೆ. ಆದ್ರೆ ಮುಂದೆ ಅದೇ 1 ಕೊರಿಂಥ 11:27-30 ಓದ್ಬೋದು. 1 ಕೊರಿಂಥ 11:27-30. ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ತಮ್ಮನ್ನು ತಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಸಾಕು. ಈಗ ನೋಡ್ತೇವೆ, ಪೌಲನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾನೆ ಅಲ್ವಾ? ಏನ್ ಹೇಳ್ತಾನೆ? ಆ ಒಂದು ಮೇಜಿನ ಮುಂಭಾಗಕ್ಕೆ ಬಂದು ನಾವು ಆತನ ಒಂದು ರೊಟ್ಟಿಯನ್ನ ಪಾತ್ರೆಯಲ್ಲಿ ಪಾನ ಮಾಡುವಾಗ ನಾವೇನ್ ಮಾಡ್ಬೇಕಂತ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದು ಅಂತ ಹೇಳ್ಬೇಕಾದ್ರೆ ಪ್ರಿಯರೇ, ದೇವರಿಗೆ ವಿರುದ್ಧವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಏನಿದೆ ಅನ್ನೋದನ್ನ ನಾನು ಪರೀಕ್ಷೆ ಮಾಡ್ಕೊಳ್ಬೇಕು. ನನ್ನ ಹೃದಯದಲ್ಲಿ ನಾನು ಸ್ಕ್ಯಾನ್ ಮಾಡಬೇಕು. ಏನ್ ಮಾಡ್ಬೇಕು? ಸ್ಕ್ಯಾನ್ ನೋಡಿದ್ದೀರಾ? ನಮ್ ದೇಹನ ಹೊರಡುತ್ತಾರೆ ಸ್ಕ್ಯಾನ್ ಮಾಡ್ತಾರೆ. ಆ ದೇಹನ ನೋಡಿ ಬಿಡ್ತಾರೆ. ಬಿಟ್ಟ ತಕ್ಷಣ ಅಲ್ಲಿ ಕಂಪ್ಯೂಟರ್ ಅವ್ರಿಗೆ ಫುಲ್ ಬರ್ತದೆ ಅಲ್ವಾ? ಯಾರು ನೋಡ್ತಾ ಇರ್ತಾರೆ? ಯಾರು ನೋಡ್ತಾರೆ? ಡಾಕ್ಟರ್ ನೋಡ್ತಾ ಇರ್ತಾರೆ. ಹಂಗೆ ನನ್ನ ಒಂದು ಹೃದಯವನ್ನ, ಮನಸ್ಸನ್ನ ಸ್ಕ್ಯಾನ್ ಮಾಡಿದ್ರೆ, ಅಂದ್ರೆ ದೇವರಲ್ಲಿ ನಾನು ಒಪ್ಪಿಸ್ಕೊಟ್ರೆ ಅವಾಗ ದೇವರು ನನ್ ತೋರಿಸ್ಕೊಡ್ತಾನೆ ಅಲ್ಲಿ ತಪ್ಪಾಗಿದ್ದೀನಿ ಅಂತ. ಹಾಲೆಲೂಯಾ. ಯಾಕಂದ್ರೆ ನಾವು ತಪ್ಪು ಮಾಡ್ಕೊಂಡು ಒಪ್ಕೊಳ್ದೇ ಇರುವಂತ ಜಾಯ್ ಮಾಡು ಕಾದಲ್ವಾ? ಹೌದು. ವೆರಿ ನೈಸ್, ವೆರಿ ನೈಸ್ ಅಲ್ವಾ? ಕಾದಲ್ಲಿ ನಾನಾ ಇನ್ಕ್ಲೂಡಿಂಗ್ ನಾನೇನ್ ದೊಡ್ಡ ಇದಿಲ್ಲ,
ಮಾಡಿ ನಿಮ್ ಜೊತೆ ಸೇರಿ ಹೇಳ್ತೀನಿ. ಅದು ತುಂಬಾ ಚೆನ್ನಾಗಿ ಐ ಲವ್ ದಟ್. ನಂಗೆ ಅದು ಇಷ್ಟ, ತುಂಬಾ ಇಷ್ಟ. ನೀವು ಎಜ್ರಾ ನೇಹ್ಮಿಯ ಎಲ್ಲ ಓದ್ ನೋಡುವುದಾದ್ರೆ ಎಜ್ರಾ ನೇಹ್ಮಿ ಹೇಳ್ತಾರೆ, ನೋಡ್ಕೋದ್ರೆ ಅವ್ರು ಏನ್ ಪಾಪ ಮಾಡಿರ್ಲಿಲ್ಲ ಗೊತ್ತಾ, ದೇವರಿಗೆ ವಿರುದ್ಧವಾಗಿ ನಡೆದಿರ್ಲಿಲ್ಲ. ಆದ್ರೆ ಇಸ್ರೇಲ್ ಜನಗಳೇ ದೇವ್ರ ವಿರುದ್ಧವಾಗಿ ನಡೆದಿರ್ತಾರೆ. ಅವಾಗ ಆತ ಹೇಳ್ತಾನೆ, ನಾವು ಪಾಪ ಮಾಡಿಬಿಟ್ಟಿದ್ದೀವಿ ದೇವ, ಆತ ನಾನು ತೇರಿಸ್ಕೊಂತಾನೆ, ತಮ್ಮನ್ನು ತೇರಿಸ್ಕೊಂತಾನೆ. ಅದೇ ತೋರಿಸುತ್ತೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದಾಗಿದ್ದೀವಿ ಪ್ರಿಯ. ಅಲ್ಲಿ ನಾವು ಹೋಗ್ತೇವೆ, ಅದಕ್ಕಾಗಿ ಸ್ಕ್ಯಾನ್ ಮಾಡಬೇಕು, ಪರೀಕ್ಷಿಸಿಕೊಳ್ಳಿ ಅಂತ ಹೇಳ್ಬೇಕಾದ್ರೆ ದೇವರಿಗೆ ವಿರುದ್ಧವಾಗಿ ನಾನೇನೆಲ್ಲ ಕಾರ್ಯಗಳನ್ನ ಕಳೆದ ಸಾರಿ ಕರ್ತನ ಭೋಜನ ತೆಗೆದುಕೊಂಡಿಂದ ಹಿಡಿದು ಇವಾಗವರೆಗೂ ಮಾಡಿದ್ದೀನಿ ಅದು ನಾನು ಸ್ಕ್ಯಾನ್ ಮಾಡ್ಕೊಳ್ಬೇಕು. ಯೋಚನೆ ಮಾಡಕ್ ಪ್ರಾರಂಭಿಸಿದ್ರೆ ಸಾಕು, ದೇವ್ರಿಗೆ ಒಪ್ಪಿಸ್ಕೊಟ್ರೆ ದೇವರ ಆತ್ಮ ಚೆನ್ನಾಗಿ ತೋರಿಸ್ಕೊಡ್ತಾನೆ. ಇದು ಮಾಡದೆ ಮಗಳೇ, ಮಾಡಬಾರ್ದಾಗಿ ಕ್ಷಮಾಪಣೆ ಕೇಳು. ನೀವು ಮಾಡ್ಬೇಕಾಗಿತ್ತು ಮಾಡದೇ ಇದೆಯಲ್ಲ ಮಗನೇ, ಇದನ್ನ ನೀನ್ ಮಾಡ್ಬೇಕಾಯ್ತಾ, ಕ್ಷಮಾಪಣೆ ಕೇಳು. ಮಾಡದೆ ಇರೋದು ತಪ್ಪೆ, ಮಾಡೋದು ತಪ್ಪೆ ಪ್ರಿಯ. ಹಲ್ಲೆಲೂಯಾ. ಅನೇಕ ಸಾರಿ ಮಾಡಿಲ್ಲ, ನಾವು ತುಂಬಾ ಸಂತೋಷವಾಗಿದ್ದೀವಿ. ಮಾಡ್ಬೇಕಾಗಿರೋದು ಮಾಡಿಲ್ವಲ್ಲ, ಅದಕ್ಕೂ ನಾವು ಸಂತೋಷ ಪಡಬಾರ್ತಾನೆ. ಏಸಪ್ಪ ಇದು ಮಾಡ್ಬೇಕಾಗಿತ್ತಲ್ಲ, ನನ್ಗೆ ಅವಕಾಶ ಕೊಟ್ಟಿಲ್ಲ, ನಾನು ಮಿಸ್ ಮಾಡ್ಬಿಟ್ಟಲ್ಲ ಏಸಪ್ಪ, ಅದಕ್ಕೆ ಕ್ಷಮಾಪಣೆ ಕೇಳ್ಬೇಕು. ನಾನು ನನ್ನ ಗಂಡನ ಪ್ರೀತಿ ಮಾಡ್ಬೇಕಾಗಿತ್ತಲ್ಲ, ಆ ಸಮಯದಲ್ಲಿ ಪ್ರೀತಿ ಮಾಡ್ಲಿಲ್ವಲ್ಲ ಅಂತ ನೀನ್ ಕೇಳ್ಬೇಕು ಕ್ಷಮಾಪಣೆ. ಎಂಟಿ ನಾನು ಬೈಬಾರ್ದಾಗಿತ್ತಲ್ಲ, ಬೈಬಿಟ್ಟಲ್ಲ ಏಸಪ್ಪ ಅಂತ ಕ್ಷಮಾಪಣೆ ಕೇಳ್ಬೇಕು. ಹೋಗ್ತದೆ ಒಳ್ಳೆ ಇಷ್ಟ ಬಂದಂಗ ಬಾಯಿ ಬಂದಂಗ ಮಾತಾಡ್ಬಿಟ್ಟು ನೋಯಿಸ್ಬಿಟ್ಟು ಹೃದಯಗಳನ್ನ ಮನಸ್ಸುಗಳನ್ನ ಇಲ್ಲಿ ಬಂದು ಕರ್ತನ ಬೋಧ ತೆಗೆದುಕೊಳ್ಬಾರ್ದು ಪ್ರಿಯರೇ. ಕ್ಷಮಿಸಬೇಕಾದವ್ರನ್ನ ಕ್ಷಮಿಸಿ ಕರ್ತನ ಬೋಧ ತೆಗೆದುಕೊಳ್ಬಾರ್ದು. ಏಸಪ್ಪ ಹೇಳುವಂತ ಒಂದು ವಾರ್ನಿಂಗ್ ಅದೇ, ನನ್ನನ್ನ ಪರೀಕ್ಷೆ ಮಾಡ್ಕೊಂಡ್ರೆ ಸಾಕು, ನನ್ನ ನ್ಯಾಯ ವಿಚಾರಣೆ ತಿಳಿಸ್ಕೊಳ್ಳಿ, ನೀವೇ ನ್ಯಾಯ ವಿಚಾರಣೆ ಮಾಡ್ಕೊಳ್ಳಿ, ಬೇರೆ ಯಾರು ಮಾಡೋದ್ ಬೇಡ. ನಿಮ್ಮ ಅಕ್ಕಪಕ್ಕದವರು ಮಾಡಬಾರ್ದು, ನಿಮಗೆ ನೀವೇ ಮಾಡ್ಕೊಳ್ಳಿ. ಅದ್ರಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡ್ಕೊಳ್ಳಿ, ಓಕೆನಾ? 100ಗೆ 80 ಪಾಸ್, 100ಗೆ ಹಾಕೊಂಡ್ಬಿಟ್ರೆ ಯಪ್ಪ ಸ್ವಾಮಿ ಅವಾಗ ಎಷ್ಟು ನಾನು ಪರೀಕ್ಷೆ ಮಾಡ್ಕೋಬೇಕಲ್ವಾ? ಯೋಚನೆ ಮಾಡಿದ್ದೆ. ನಾನು ಒಂದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಲಿಲ್ಲ ಅಷ್ಟೇ. ದಯವಿಟ್ಟು ಮೈ ಗಾಡ್ ಈಸ್ ಎ ಗಾಡ್ ಆಫ್ ರಿಲೇಶನ್ಶಿಪ್. ನನ್ನ ದೇವರು ಸಂಬಂಧಗಳ ದೇವರು. ನಾನು ಸಂಬಂಧಗಳಿಗೆ ಮೌಲ್ಯ ಕೊಡದೆ, ಸಂಬಂಧಗಳಿಗೆ ನಾನು ಒಂದು ಮುಖ್ಯತ್ವ ಕೊಡದೆ ನಾ ಇಲ್ಲಿ ಬಂದು ಏನ್ ಮಾಡಿದ್ರು ಅದು ವ್ಯರ್ಥ. ಇಟ್ಸ್ ಅಟ್ ಹರ್ ಬೆಸ್ಟ್. ನನ್ ಗಂಡ ನೋಯಿಸಿದೀನಿ, ನನ್ನ ಹೆಂಡತಿ ನೋಯಿಸಿದೀನಿ, ನನ್ನ ಮಕ್ಕಳು ನೋಯಿಸಿದೀನಿ, ಮಕ್ಕಳು ಅಪ್ಪ ಅಮ್ಮ ನೋಯಿಸಿದ್ದಾರೆ, ಅರ್ಥ ಆತಲ್ಲ? ಎಲ್ಲ ಮಾಡ್ಬಿಟ್ಟು ನಾನು ಬಂದು ತೆಗೆದುಕೊಳ್ತೀನಿ. ಅದಕ್ಕೆ ನಾನು ಯಾವಾಗ್ಲೂ ನಿಮ್ಗೊಂದು ಸ್ವಲ್ಪ ಸಮಯ ಕೊಡೋದು. ಸ್ವಲ್ಪ ಯೋಚನೆ ಮಾಡಿ ದೇವ್ರಿಗೆ ಒಪ್ಪಿಸ್ಕೊಡಿ. ದೇವ್ರಿಗೆ ತೋರಿಸ್ಕೊಡ್ತಾನೆ, ಸ್ಕ್ಯಾನ್ ಮಾಡಿ ಸಾಕು, ಏಸಪ್ಪ ತೋರಿಸ್ಕೊಟ್ಬಿಡ್ತಾನೆ. ಇಲ್ಲಿ ತೊಂದರೆ ಇದೆ ನಿನ್ಗೆ ಮಗಳೇ, ಇಲ್ಲಿ ತೊಂದರೆ ಇದೆ ಮಗನೇ, ನೀನ್ ಒಪ್ಪಿಸ್ಕೊಡು, ನಾನು ನೀನ್ ಕ್ಷಮಿಸ್ತೀನಿ, ನಂತರ ನಾನು ನಿನ್ ಬಲ ಕೊಡ್ತೀನಿ, ಅದ್ರಂತೆ ಬಾಳಂತೆ ನೀನ್ ಕಾಯ್ಕೊಳ್ತೀನಿ ಅಂತಾರೆ ದೇವರು. ಹಲ್ಲೆಲೂಯಾ. ಆ ರೀತಿ ಯಾರೆಲ್ಲ ಇಷ್ಟಪಡ್ತಿರತ್ತೆ ಕೈ ತೋರಿಸ್ತೀನಿ. ಆಮೆನ್. ಹಲ್ಲೆಲೂಯಾ. ಆಯ್ತಾ? ನಾವು ಆಸೆ ಪಡ್ಬೇಕು ಪ್ರಿಯ, ಇನ್ನೇನು ಆಸೆ ಪಡ್ಬೇಕು ನಾವು? ಆತ ನಮ್ಮನ್ನ ಪರೀಕ್ಷೆ ಮಾಡಿಕೊಂಡು ನೀನ್ ಒಂದೇ ಸಾರಿ ನಾಯಿ ತೀರ್ಸ್ಬಿಡ್ತೀನಿ, ನಿನ್ನ ನೀನ್ ಬರೋಕ್ ಸೇರ್ತಿಲ್ಲ ಹೇಳ್ತಿಲ್ಲ. ಆತ ನಂಬಿಗಸ್ತರು, ಪಾಪವನ್ನು ಆಯ್ಕೆ ಮಾಡಿದ ನಾವು ಪಾಪಗಳನ್ನ ಕ್ಷಮಿಸುವ ಆತನ ಅಂತ. ಅರೆ ಪಾಪವನ್ನು ಸಹ ಆಯ್ಕೆ ಮಾಡಿಕೊಳ್ಳದಷ್ಟು ನಾನು ದೊಡ್ಡವಳಾಗ್ಬಾರ್ದು. ಅದೇನ್ ತೋರ್ಸೋದು ಗೊತ್ತಾ? ಅಹಂಕಾರ ತೋರಿಸುತ್ತೆ ಪ್ರಿಯ. ತೋರಿಸ್ಬೇಕು ಏಸಪ್ಪ ಅಂತ ಕೇಳ್ಬೇಕು. ಶೋ ಮೈ ಮಿಸ್ಟೇಕ್ಸ್ ಲಾರ್ಡ್, ಶೋ ಮೈ ಸಿನ್ ಲಾರ್ಡ್. ನನ್ನ ಪಾಪಗಳ ತೋರಿಸೋ, ತಪ್ಪುಗಳ ತೋರಿಸಿ ಏಸಪ್ಪ, ನನ್ನ ಕ್ಷಮಿಸಿ ಕರ್ತನೆ, ನೀನು ನಾನು ತಿರುಗಿ ಮಾಡಿದರೆ ನಾನು ಕಾಯ್ಕೊ ಅಂತ ಕೇಳ್ಬೇಕು. ನನ್ನ ಹೆಜ್ಜೆಗಳು ಆತನ ಹಿಂಬಾಲಿಸ್ತದೆ ಅಂದ್ರೆ ಆತನ ಮಾರ್ಗದಲ್ಲಿಯೇ ಹೋಗ್ಬೇಕು. ಎಷ್ಟು ನಾನು ರೈಟ್ ಲೆಫ್ಟ್ ಹೋಗ್ಬಿಟ್ಟಿದ್ದೀನಿ ಏಸಪ್ಪ ಅಂತ ಕೇಳಿ ಕಟ್ಟಲ್ವಾ? ಏಸಪ್ಪ ಇಂದ ಹೋಗ್ತಾ ಇರ್ತೀನಿ, ಸ್ವಲ್ಪ ಅಲ್ಲಿ ನೋಡ್ತೀನಿ, ಲೆಫ್ಟ್ ಹೋಗ್ತೀನಿ, ತಿರುಗಿ ವಾಪಸ್ ಬಂದಿದ್ದೀನಿ, ತಿರುಗಿ ರೈಟ್ ಹೋಗಿದ್ದೀನಿ, ಹೋಗಿದ್ದೀನಿ ಅಲ್ವಾ? ಅದನ್ನ ಹೇಳೋದು ಕೇಳಿ. ರೈಟ್ ಅಲ್ಲೇ ಇದ್ಬಿಟ್ಟಿನ ಏಸಪ್ಪ, ಲೆಫ್ಟ್ ಅಲ್ಲೇ ಇದ್ಬಿಟ್ಟಿನ ಏಸಪ್ಪ, ಅಪ್ಪ ನಿನ್ ಮಾಡಿ ಕಮ್ಮ ತಂದೇನು ನಾ ಹೇಳಿ ಯಾರಿಗೂ ಅರ್ಥ ಆಗ್ತೇನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಕರ್ತನ ಬೇಜಾರು ಬಾಗಿ ಬರೋಣ. ಈ ಒಂದು ಕಮ್ಯುನಿಯನ್ ತೆಗೆದುಕೊಂಡು ನಿಶ್ಚಿತವಾಗಿ ಎಲ್ಲರೂ ನಿಮ್ಮ ನೀವು ಪರೀಕ್ಷೆ ಮಾಡಿಕೊಳ್ಳಿ. ಕರ್ತರ ದೇಹವೆಂದು ವಿವೇಚದ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪುಗೊಳಗಾಗುವನು. ಆ ನ್ಯಾಯ ತೀರ್ಪಿಗೆ ನಾವು ಒಳಗಾಗಬಾರ್ದಂದ್ರೆ ನಮ್ಮ ನಾವು ನ್ಯಾಯ ವಿಚಾರಣೆ ಮಾಡಿಕೊಳ್ಳಿ.
ಸ್ವಲ್ಪ ಸಮಯ ನೀವು ನಿಮ್ಮ ಸೃಷ್ಟಿಕರ್ತನಾದಂತ, ನಿಮ್ಮ ವಿಮೋಚಕನಾದಂತ, ನಿಮ್ಮನ್ನು ಕರೆದು ತನ್ನ ಮಕ್ಕಳಾಗಿ ಮಾಡಿಕೊಂಡಂತ ದೇವರೊಟ್ಟಿಗೆ ಮಾತನಾಡಿದ್ದೀರಿ. ಯೇಸು ಕ್ರಿಸ್ತನೊಟ್ಟಿಗೆ ಮಾತಾಡಿ, ಯೇಸು ಕ್ರಿಸ್ತನ ಅಂತ ಕೇಳ್ಕೊಳ್ಳಿ. ಯೇಸಪ್ಪನ ತಪ್ಪುಗಳ ಪಾಪಗಳನ್ನು ತೋರಿಸಿ, ನಾನು ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡ್ತೇನಪ್ಪ, ನೀನನ್ನು ಕ್ಷಮಿಸು ಅಂತ ಕೇಳಿದ್ದೇನೆ. ಇದು ಪರಿಶುದ್ಧವಾದಂತಹ ಒಂದು ಸಮಯವಾಗಿದೆ. It's a sacred time. It's between me and my God. ಇದು ನಿಮಗೂ ನಿಮ್ಮ ದೇವರಿಗೆ ಇರುವಂತಹ ಒಂದು ಸಮಯ. ಥ್ಯಾಂಕ್ ಯು ಪರಿಶುದ್ಧನೇ, ನಿಮಗೆ ಸ್ತೋತ್ರ. ಹೌದು ಏಸಪ್ಪ, ಅನೇಕ ವೇಳೆ ತಿಳಿಯದ ಕರ್ತನೆ ನೀನು ನೋಡಿಸಿದ್ದೇನಪ್ಪ. ಕರ್ತ, ನೀನು ಹೇಳಿದಂತ ಕಾರ್ಯಗಳನ್ನು ಮಾಡದೇ ಇದ್ದೀನಿ ಏಸಪ್ಪ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ, ನಿನಗೆ ಸ್ತೋತ್ರ ರಾಜ. ಹಾಲೆಲೂಯಾ, ಹಾಲೆಲೂಯಾ. We worship you, God. We worship you. Thank you Jesus. ಪರಿಶುದ್ಧ ನೀನು, ಸರ್ವೋತ್ತಮ ನೀನು ರಾಜ. ಏಸಪ್ಪ, ನಂಬಿಗಸ್ತನಾಗಿದ್ದೇನೆ ಕರ್ತ. ನಾವು ಬೇರೆ ಬೆಳಗಿನ ಪಾತ್ರೆಗಳು ಕರ್ತ, ಮನುಷ್ಯ ಮಾತ್ರದವರು ಕರ್ತನೆ ಅಪ್ಪ. ಅವಳು ಮಾನವರು ಕರ್ತ, ನಮ್ಮನ್ನು ಕ್ಷಮಿಸು ಕರ್ತನೆ ಅಪ್ಪ. ನಿನ್ನ ಘನವಾದಂತ ಕರ್ತನೆ ಅಪ್ಪ. ಏಸಪ್ಪ, ನಮಗಾಗಿ ನೀನು ಸುರಿಸಿದಂತ ರಕ್ತ ಕರ್ತನೆ, ನಮಗಾಗಿ ಕೊಟ್ಟಂತ ಅವನ ಮಾಂಸವನ್ನ ಕರ್ತನೆ, ಹೌದು ರಾಜ, ಸೂಚಿಸುವಂತ ಕರ್ತನೆ ರೊಟ್ಟಿ ದ್ರಾಕ್ಷಾರಸ ಇಟ್ಕೊಂಡು ಮುಂದೆ ಬರ್ತಾ ಇದ್ದೇವಪ್ಪ. ನಮ್ಮನ್ನಿಂದ ಬಲ್ಲತನಾಗಿ ನಮ್ಮ ಹೃದಯ ಬಲ್ಲಾತ ನೀನು ರಾಜ. ಏಸಪ್ಪ, ನಮ್ಮನ್ನ ಕರ್ತನೆ ಶುದ್ಧಿ ಮಾಡು. ನಿನ್ನ ಪರಿಶುದ್ಧ ರಕ್ತ ತೊಳೆಯೋದಕ್ಕೆ ನಾವು ಬೇಡುತ್ತೇವೆ. ಥ್ಯಾಂಕ್ ಯು. ಓ, ಐ ಲವ್ ಯು ಜೀಸಸ್. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಮರ್ಸಿ. ನಿನ್ನ ಪ್ರೀತಿ ಕರ್ತನೆ ಎಷ್ಟು ದೊಡ್ಡದು ರಾಜ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ತಗ್ಗಿಸಿಕೊಳ್ಳುತ್ತೇವಪ್ಪ ಅಪ್ಪ. ನಾವು ಪರರನ್ನು ಕ್ಷಮಿಸುತ್ತೇವೆ ಕರ್ತನೆ ಅಪ್ಪ. ನಿನ್ನ ಮಾತನ್ನ ಕೇಳ್ತೇವೆ ರಾಜ. ಏಸಪ್ಪ, ಪರರನ್ನು ನೋಯಿಸದೆ ಕರ್ತನೆ. ಹೌದು ಏಸಪ್ಪ, ನಾವು ನಿನ್ನ ಒಂದು ಚಿತ್ತಂತೆ ಕರ್ತ ನಡೆಯುತ್ತೇವೆ ರಾಜ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರೋ ನನ್ನ ದೇಹ, ನನ್ನ ಎನಿಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವರಾದ ಪರಲೋಕ ತಂದೆ ಅಪ್ಪ ಪಿತನೇ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ದೇವ. ಏಸಪ್ಪ, ನೀವು ನಮ್ಮನ್ನ ಕರ್ತನೆ ಕ್ಷಮಿಸಿದ ಆತನಾಗಿದ್ದಿ ಅಪ್ಪ. ನಮ್ಮನ್ನು ಕರ್ತನೆ ನೀನು ಕರ್ತ ಏಸಪ್ಪ. ನಿನ್ನ ಪರಿಶುದ್ಧ ರಕ್ತ ತೊಳೆದಿದ್ದಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಏಸಪ್ಪ. ನಾವು ನಿನ್ನ ಒಂದು ಮೇಜಿನ ಭಾಗದಲ್ಲಿ ಕರ್ತನೆ ಪಾಲ್ಗೊಳ್ಳುವುದಕ್ಕಾಗಿ ಬರ್ತಾ ಇದ್ದೇವೆ. ಒಂದೇ ಸಭೆಯಾಗಿ, ಒಂದೇ ದೇಹವಾಗಿ ರಾಜ ನಾವು ಕರ್ತನೆ ಹೌದು ಏಸಪ್ಪ, ಒಬ್ಬರನ್ನೊಬ್ಬರು ಅನ್ಯೋನ್ಯತೆ ಉಳ್ಳವರಾಗಿ ಕರ್ತ ನಿನ್ನ ಒಂದು ಕರ್ತನೆ ಮೇಜಿನ ಭಾಗಕ್ಕೆ ಬರ್ತಾ ಇದ್ದೇವೆ ರಾಜ. ನಿನಗೆ ಮೀರಿ ಕರ್ತ, ನಿನ್ನ ವಾಕ್ಯಗಳಿಗೆ ಮೀರಿ ಕರ್ತನೆ ಮಾಡುವಂತ ಎಲ್ಲ ತಪ್ಪುಗಳ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ರಾಜ. ನೀವು ನಮ್ಮನ್ನ ಪ್ರೀತಿಸಿ ಕರ್ತನೆ, ನಮ್ಮನ್ನು ಕ್ಷಮಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ತೆಗೆದುಕೊಳ್ಳುವಂತಹ ಸಮಯದಲ್ಲೂ ಕರ್ತನೆ ನಿನ್ನ ಪ್ರಸನ್ನತೆ ನಮ್ಮೊಂದಿಗೆ ಇರಲಿ. ನೀವು ನಮ್ಮನ್ನು ಕರ್ತನೆ ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಮೊದಲಾಗಿ ನನ್ನ ಬಳಿಗಡೆ ಬನ್ನಿ, ನಂತರ ಎಡೆಗಳು.
ಊಟ ರೆಡಿ ಆಗಿಲ್ಲ. ಅದಕ್ಕೋಸ್ಕರವಾಗಿ ದೇವರನ್ನ ಆರಾಧನೆ ಮಾಡುವಂತೆ ಸ್ತೋತ್ರ ಮಾಡುವಂತೆ ಮತ್ತೊಂದು ಹಾಡನ್ನ ಜಾಕ್ಸನ್ ಅವರು ಹಾಡೋದನ್ನ ಹೇಳ್ಕೊಡ್ತೀನಿ. ಮುಂದೆ ಸಾಗುವ
ನಾವೆಲ್ಲರೂ ಎದ್ದುಕೊಂಡವರಾಗಿ ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ದೇವರ ಮೋಹನ್ ರಾಜ್ ಅವರು ಮುಂದೆ ಬಂದು ನಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಪ್ರೀತಿ ಸ್ವರೂಪನಾದ ಪರಲೋಕದ ಪರಿಶುದ್ಧರಾಗಿರುವ ತಂದೆಯಾದ ದೇವರೇ, ಈ ಸುಂದರವಾದ ಡಿಸೆಂಬರ್ ಮಾಸದ ಮೊದಲನೇ ದಿನಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವಂತವರಾಗಿದ್ದೇವೆ. ಕರ್ತನೆ, ಕಳೆದ 11 ತಿಂಗಳುಗಳ ಕಾಲ ನಿನ್ನ ಪ್ರಿಯರು, ನಿನ್ನ ಮಕ್ಕಳು ಆಗಿರುವಂತಹ ನಮ್ಮನ್ನು ನಿನ್ನ ಕಣ್ಮಣಿಯಂತೆ ಕಾಪಾಡಿ ಎಲ್ಲ ಕೀಳು ಗಂಡಾಂತರ ಅಪಾಯಗಳಿಂದ ತಪ್ಪಿಸಿ ಮತ್ತೊಂದು ಕರ್ತನೆ ಕ್ರಿಸ್ತ ಜಯಂತಿಯ ಮಾಸದಲ್ಲಿ ಸಂಭ್ರಮ, ಸಂತೋಷ, ಸಡಗರದೊಂದಿಗೆ ನಾವು ಪಾದಾರ್ಪಣೆ ಮಾಡಲು ಸಹಾಯ ಮಾಡಿದ್ದಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ಈ ದಿನ ನೀನು ನಮಗೆ ಮತ್ತೊಂದು ಆವತ್ತಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಆ ವಿಶೇಷವಾದಂತಹ ಪಸ್ಕದ ಹಬ್ಬವನ್ನ ನೆನಪಿಗೆ ತಂದಿದ್ದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅದು ಕರ್ತನಾದ ಯೇಸು ಕ್ರಿಸ್ತನು ತಾನು ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಶಿಷ್ಯರೊಂದಿಗೆ ಕೂಡಿ ಮಾಡಿದಂತ ಕಡೆ ರಾತ್ರಿಯ ಭೋಜನವನ್ನ ಈ ದಿನ ನಾವು ಕೂಡ ಮಾಡುವಂತೆ ಸಹಾಯ ಮಾಡಿದ್ದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದಪ್ಪ, ನೀನು ಬರುವಂತ ಸಮಯದವರೆಗೂ ನಿನ್ನ ಮರಣ, ಹೂಳುವಿಕೆ, ಪುನರುತ್ಥಾನಗಳನ್ನ, ನಿನ್ನ 2ನೇ ಆಗಮನವನ್ನ ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇದನ್ನು ಮಾಡಿದೆಂಬುದಾಗಿ ಹೇಳ್ತೀಯಲ್ಲ. ಆದ್ದರಿಂದ ನಾವು ಪ್ರತಿದಿನವೂ ಕೂಡ ನಿನ್ನ ತ್ಯಾಗವನ್ನು ನೆನಪು ಮಾಡಿಕೊಳ್ಳುತ್ತಾ, ನಿನ್ನ ರಕ್ತದಿಂದ ಉಂಟಾದಂತ ಬಿಡುಗಡೆಯನ್ನು ನೆನಪು ಮಾಡಿಕೊಳ್ಳುತ್ತಾ, ನಮ್ಮ ಶಿಕ್ಷೆಯನ್ನು ನೀನು ಹೊತ್ತುಕೊಂಡು ನಮ್ಮನ್ನ ಶಿಕ್ಷೆಯಿಂದ ಪಾರು ಮಾಡಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾ, ಅನ್ಯ ಜನರ ಮಧ್ಯದಲ್ಲಿ ನಿನ್ನನ್ನು ಪ್ರಸಿದ್ಧಿಪಡಿಸುವ ಹಾಗೆ ನಮ್ಮೆಲ್ಲರನ್ನು ಉಪಯೋಗಿಸಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಕರ್ತನೆ, ನಿನ್ನ ಮಕ್ಕಳು ಬಂದಂತ ಸ್ಥಿತಿಯಿಂದ ಹಿಂತಿರುಗಿ ಹೋಗದೆ ಸಂತೋಷದಿಂದಲೂ ಸಮಾಧಾನದಿಂದಲೂ ಕರ್ತನಾದ ಯೇಸುವಿನ ದೇಹ ರಕ್ತವನ್ನ ಸೇವಿಸಿ ಬಲದಿಂದಲೂ ಕೂಡಿದಂತವರಾಗಿ ಹೋಗುವ ಹಾಗೆ ನೀನು ಮಾಡ್ತಾ ಇರುವಂತಹ ಈ ಸಹಾಯಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ಮುಂದಿನ ಎಲ್ಲಾ ದಿನಗಳಲ್ಲಿಯೂ ಕೂಡ ನಿನ್ನ ಮಕ್ಕಳಾದಂತಹ ನಮ್ಮ ಜೀವಿತದುದ್ದಕ್ಕೂ ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸುವಂತೆ ಸಹಾಯ ಮಾಡು. ಯಾರಾದರೂ ಕಾಯಿಲೆಯಿಂದ ಬಂದಿದ್ದ ಪಕ್ಷದಲ್ಲಿ, ದುಃಖದಿಂದ ಬಂದಿದ್ದ ಪಕ್ಷದಲ್ಲಿ, ಬಲಹೀನತೆಯಿಂದ ಬಂದಿದ್ದ ಪಕ್ಷದಲ್ಲಿ, ಬೇರೆ ಬೇರೆ ವಿಧವಾದಂತಹ ಸಂಕಟಗಳಿಂದ ಬಂದಿದ್ದ ಪಕ್ಷದಲ್ಲಿ ಯೇಸು ನಾಮದಲ್ಲಿ ಅವೆಲ್ಲವುಗಳನ್ನು ಹೊರತಾಗ್ತಾ ಇದ್ದೇವೆ. ಕರ್ತನೆ, ನಿನ್ನ ರಕ್ತವನ್ನು ನಿನ್ನ ಮಕ್ಕಳ ಮೇಲೆ ಪ್ರೋಕ್ಷಣೆ ಮಾಡಪ್ಪ, ನಿನ್ನ ಮಹಿಮೆಗಾಗಿ ಉಪಯೋಗಿಸುವ. ಈಗಲೂ ಕರ್ತನೆ, ಆಹಾರದ ವ್ಯವಸ್ಥೆ ಮಾಡಿರ್ತಕ್ಕಂಥ ಆ ಪ್ರಿಯರಿಗಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅವರಿಗೆ ಬರ್ತಕ್ಕಂಥ ಪ್ರತಿಫಲವನ್ನು ತಪ್ಪದೇ ಅನುಗ್ರಹ ಮಾಡು ಸ್ವಾಮಿ. ಮುಂದಿನ ಎಲ್ಲಾ ದಿನಗಳಲ್ಲಿಯೂ ಕೂಡ ನಿನ್ನ ಮಕ್ಕಳಾದಂತ ನಾವು ನಿನ್ನನ್ನು ಮಾತ್ರ ಹಿಂಬಾಲಿಸುವಂತವರಾಗಿ ನಿನಗಾಗಿ ಜೀವಿಸುವುದಕ್ಕಾಗಿ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಹಿಮೆ ಎಲ್ಲ ನಿನಗೆ ಸಲ್ಲಿಸಿ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ನನ್ನ ಮನವೇ ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಶಾಂತಿ, ಸಮಾಧಾನವು ಈ ಕ್ರಿಸ್ತ ಜಯಂತಿಯ ಮಾಸದುದ್ದಕ್ಕೂ ನೆಲೆಯಾಗಿರಲಿ ಸ್ವಾಮಿ. Praise the Lord. Let Jesus help you to lead the whole